ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ಮಾರ್ಗದರ್ಶಿಯ ಮೆಂಟಲ್ ಅಬಿಲಿಟಿ ಉಪನ್ಯಾಸಕ ಹನೀಫ್ ಕರೋಶಿ. ಓಕೆ, ಇವತ್ತು ನಾನು ಗಡಿಯಾರದ 3ನೇ ಭಾಗವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮೊದಲನೇ ಭಾಗ ಮತ್ತು 2ನೇ ಭಾಗ ಆಲ್ರೆಡಿ ನಾವು ಮುಗಿಸೇವ್ರಿ. ಇದು ಕೊನೆಯ ಭಾಗ, 3ನೇ ಭಾಗ. ಇದರಲ್ಲಿ ಎಲ್ಲವೂ ಕೂಡ ಇರುತ್ತೆ. ಓಕೆ, ಇವು 1ನೇ ಭಾಗ, 2ನೇ ಭಾಗ ಮತ್ತು 3ನೇ ಭಾಗವನ್ನು ನೀವು ನೋಡಿದ್ರೆ ಗಡಿಯಾರದ ಯಾವ ಸಮಸ್ಯೆ ಕೂಡ ನಿಮಗೆ ಕಠಿಣ ಆಗುವುದಿಲ್ಲ. ಓಕೆ, ಇವತ್ತು ನಿನ್ನೆ ಮಾಡಿದ್ದು. ಓಕೆ, 2ನೇ ಭಾಗದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತಂದ್ರ ಗಡಿಯಾರದ ಮುಳ್ಳು, ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಸರಳ ರೇಖೆಯಲ್ಲಿರುತ್ತವೆ. ಓಕೆ, ಸರಳ ರೇಖೆಯಲ್ಲಿರುತ್ತವೆ. ಎಷ್ಟು ಬಾರಿ? 1 ಗಂಟೆಲಿ 1 ಬಾರಿ ಮಾತ್ರ ಸರಳ ರೇಖೆ ಆಗಿರ್ತದ. ಆದ್ರೆ ಇಲ್ಲಿ ಸಮಯವನ್ನು ಕೊಟ್ಟಿರ್ತಾನ್ರಿ. ಯಾವ ಸಮಯದಲ್ಲಿ? ಓಕೆ, 1 ಮತ್ತು 2 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ ಕಂಡುಹಿಡಿದೇವೆ ಆಲ್ರೆಡಿ 2ನೇ ಭಾಗದಲ್ಲಿ. 2 ಮತ್ತು 3 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ ಕಂಡುಹಿಡಿದೇವಿ. 3 ಮತ್ತು 4 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ ಅಥವಾ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತಂದ್ರೂ ಕೂಡ ಸೇಮ್, ಅದನ್ನು ಕೂಡ ನಾವು ಕಂಡುಹಿಡಿದೇವಿ. ನೆಕ್ಸ್ಟ್ 4 ಮತ್ತು 5 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. KS ಕ್ವಶನ್ ಆಗಿತ್ತು, ಅದು ಕೂಡ ನಾವು ಕಂಡುಹಿಡಿದೇವಿ. ನೆಕ್ಸ್ಟ್ ನಮ್ಮ ಕ್ವಶನ್ ಏನು ಅಂತಂದ್ರ 6 ಮತ್ತು 11 ಗಡಿಯಾರದಲ್ಲಿ ಸಮಯ 6 ಮತ್ತು 7 ಗಂಟೆ ಮಧ್ಯ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. ನೋಡ್ರಿ, ಗಡಿಯಾರದಲ್ಲಿ 6 ಮತ್ತು 7 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತಂದ್ರು ಸೇಮ್, ಸರಳ ರೇಖೆಯಲ್ಲಿರುತ್ತವೆ ಅಂತಂದ್ರು ಸೇಮ್. ಈಗ ನೋಡ್ರಿ, ಇಲ್ಲಿ ಸರಳ ರೇಖೆ ಆಗ್ಯದ. 6 ಮತ್ತು 7 ಗಂಟೆ ಮಧ್ಯೆ ಕೇಳೋಣ. ಓಕೆ, ಇದನ್ನ ನೋಡು. ನೆಕ್ಸ್ಟ್ 6 ಮತ್ತು 7 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ತಂದಾಗ ಎಕ್ಸಾಕ್ಟ್ಲಿ 6 ಗಂಟೆಗೆ ಏನಾಗಿರ್ತಾರೆ, ಎಕ್ಸಾಕ್ಟ್ಲಿ ಇದ್ರ ಕ್ಯಾಲ್ಕುಲೇಷನ್ ನಾವು ಮಾಡಬಾರ್ದು. ಒಂದು ಫಾರ್ಮುಲಾ ಇತ್ತು ನಮ್ದು. ಏನಿತ್ತು ಅಂತಂದ್ರ 11/2m ಈಕ್ವಲ್ ಟು 30h ± θ. ಓಕೆ, ಪೂರ್ತಿ ಚಾಪ್ಟರ್ ಮುಗಿಯೋವರೆಗೂ ಕೂಡ ಈ ಫಾರ್ಮುಲಾನ ಯೂಸ್ ಮಾಡ್ಕೋತ ಬಂದೆ. ಒಂದೇ ಒಂದು ಫಾರ್ಮುಲಾ. ಓಕೆ, ಇಲ್ಲಿ ಥೀಟಾ ಈಕ್ವಲ್ ಟು ಏನಾಗಿರ್ತಾರೆ, ಥೀಟಾ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದ ಸರಳ ರೇಖೆ ಅಂತಂದ್ರ. ಓಕೆ, ಈಗ ಏನ್ ಕಂಡೀಷನ್ ಅಂತಂದ್ರ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗುವುದಿಲ್ಲ ಅನ್ನೋಟ್ ಅಂದಿದ್ದಾನ. ಆಮೇಲೆ 1 ಗಂಟೆಯಿಂದ 5 ಗಂಟೆವರೆಗೆ ಏನೇ ಸಮಯ ಕೊಟ್ರ ಥೀಟಾ ಈಕ್ವಲ್ ಟು ಏನ್ ತಗೋಬೇಕಂತಂದ್ರ ನಾವು ಪ್ಲಸ್ 180 ಡಿಗ್ರಿ ತಗೋಬೇಕು. ನೋಟ್, ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಓಕೆ, ಗಡಿಯಾರದಲ್ಲಿ ಸಮಯ. ಓಕೆ, ನೋಡ್ರಿ, 1 ಗಂಟೆದಿಂದ 5 ಗಂಟೆ ತನಕ ಏನೇ ಸಮಯ ಕೊಟ್ಟರು ಥೀಟಾ ಈಕ್ವಲ್ ಟು ಇಲ್ಲಿ ಪ್ಲಸ್ 180 ಡಿಗ್ರಿ ತಗೋಬೇಕು. ಇದ್ರ ಮೇಲೆ ಕ್ವಶನ್ಸ್ ಆಲ್ರೆಡಿ ನಾವು ಮಾಡೇವು 2ನೇ ಭಾಗದಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ 5 ರಿಂದ 6 ಎದಕ್ ತಗೊಳ್ಳಿಲ್ಲ ಅಂತಂದ್ರ 5 ಮತ್ತು 6 ಗಂಟೆ ಎದಕ್ ತಗೊಳ್ಳಿಲ್ಲ ಅಂತಂದ್ರ ಎಕ್ಸಾಕ್ಟ್ಲಿ 6 ಗಂಟೆಗೆ ಏನಾಗಿರ್ತಾರೆ, ಸರಳ ರೇಖೆ ಆಗಿರ್ತದೆ. ಅದೇ ರೀತಿ 6 ಮತ್ತು 7 ಗಂಟೆ ಮಧ್ಯದಲ್ಲಿ ಏನಾದ್ರು ಸಮಯ ಕೊಟ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ 180 ಡಿಗ್ರಿ ಆಗಿರ್ಬೇಕು. ಯಾವಾಗ ಕೇಳಿರ್ತಾನ ಅವಾಗೂ ಕೂಡ ಏನಾಗಿರ್ತಾರೆ, ಎಕ್ಸಾಕ್ಟ್ಲಿ 6ಕ್ಕೆ ಸರಳ ರೇಖೆ ಆಗಿರ್ತಾವ. 6 ಗಂಟೆ ಆದಾಗ 2 ಮುಳ್ಳುಗಳು ಹೇಗಿರ್ತಾವ್ರಿ, ಸರಳ ರೇಖೆ ಆಗಿರ್ತಾವ, 180 ಡಿಗ್ರಿ ಕೋನವನ್ನ ಆಗಿರ್ತದೆ. ಓಕೆ, ಇಲ್ಲಿ ಅದೇ ಕೇಳತ್ತಾನ, ಗಡಿಯಾರದಲ್ಲಿ 6 ಮತ್ತು 7 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ತಂದಾನ. ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದರ ಆನ್ಸರ್ ಏನು ಅಂತಂದ್ರ ಎಕ್ಸಾಕ್ಟ್ಲಿ 6 ಗಂಟೆ ಆದಾಗ 2 ಮುಳ್ಳುಗಳು ಹೆಂಗಿರ್ತಾವ ಅಂತಂದ್ರ ಸರಳ ರೇಖೆ ಆಗಿರ್ತಾವ. 2 ಮುಳ್ಳುಗಳು ಅಂತಂದ್ರ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಯಾವ ರೀತಿಯಾಗಿರ್ತಾವ ಅಂತಂದ್ರ ಸರಳ ರೇಖೆ ಆಗಿರ್ತಾವ್ರಿ. ಓಕೆ, ನೋಡ್ರಿ, ಎಕ್ಸಾಕ್ಟ್ಲಿ 6 ಗಂಟೆ ಆದಾಗ 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತದೆ. ಓಕೆ, ಅದೇ ರೀತಿ ಇದಕ್ಕೆ ಏನಾಯ್ತು ಆನ್ಸರ್. ಈಗ 6 ಮತ್ತು 7 ಗಂಟೆ ಮಧ್ಯೆ 6 ಗಂಟೆಗೆ ಸರಳ ರೇಖೆ ಆಗಿರ್ತದೆ. ಅದೇ ರೀತಿ ಏನು ಅಂತಂದ್ರ 5 ಮತ್ತು 6 ಗಂಟೆ ಮಧ್ಯ 5 ಮತ್ತು 6ರ ಮಧ್ಯೆ ಕೂಡ. ಓಕೆ, 5 ಮತ್ತು 6 ಗಂಟೆ ಮಧ್ಯೆ ಕೂಡ ಇಲ್ಲಿ ನಡಬರ್ಕ್ ಎಲ್ಲಿ ಏನದಲ್ರಿ ಸರಳ ರೇಖೆ ಆಗಲ್ಲ. ಎಕ್ಸಾಕ್ಟ್ಲಿ ಏನಾಗಿರ್ತದ, ಅದು ಕೂಡ ಎಕ್ಸಾಕ್ಟ್ಲಿ 6 ಗಂಟೆಗೆ ಸರಳ ರೇಖೆ ಆಗಿರುತ್ತದೆ. ಇವು 2 ಫಾರ್ಮುಲಾ ಹಚ್ಚಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಕೂಡ ಏನದಂತಂದ್ರ ಎಕ್ಸಾಕ್ಟ್ಲಿ 6 ಗಂಟೆಗೆ ಸರಳ ರೇಖೆ ಆಗಿರುತ್ತದೆ. ಇದರ ಆನ್ಸರ್ ಆಯ್ತು ಎಕ್ಸಾಕ್ಟ್ಲಿ 6 ಗಂಟೆಗೆ ಸರಳ ರೇಖೆ ಆಗಿರ್ತದೆ.
ಯಾವಾಗ ಯಾವಾಗ 6 ಮತ್ತು 7 ಗಂಟೆ ಮಧ್ಯ ಕೂಡ 6 ಗಂಟೆಗೆ, 5 ಮತ್ತು 6 ಗಂಟೆ ಮಧ್ಯದಲ್ಲಿ ಕೂಡ ಏನಾಗಿರ್ತಾರೆ 6 ಗಂಟೆಗೆ ಸರಳ ರೇಖೆ ಆಗಿರ್ತದ. ಓಕೆ, ನಮ್ ಕ್ವಶನ್ ಈಗ ಬರ್ತದ್ರಿ ಏನು ಅಂತಂದ್ರ 7 ಮತ್ತು 8 ಗಂಟೆ ಮಧ್ಯ, ಸೇಮ್ ಕ್ವಶನ್ ಇಲ್ಲಿ ಬರ್ದಿ, 7 ಮತ್ತು 8 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ, 180 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ ಅಥವಾ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತ ಕೇಳ್ತಾನೆ. ಓಕೆ, ಇಲ್ಲಿ ಒಂದು ನೋಟ್ ಅಂತ ಎಲ್ಲರೂ ಬರ್ಕೋಬೇಕು. ಏನು ಅಂತಂದ್ರ ಗಡಿಯಾರದಲ್ಲಿ ಸಮಯ 1 ಗಂಟೆದಿಂದ 5 ಗಂಟೆವರೆಗೂ ಕೊಟ್ಟಿದ್ದ ಅಂತಂದ್ರ ಥೀಟಾ = 180 ಡಿಗ್ರಿ ತಗೋಬೇಕ್ರಿ. ನೆಕ್ಸ್ಟ್ 7 ಗಂಟೆಯಿಂದ 12 ಗಂಟೆವರೆಗೆ ಸಮಯವನ್ನು ಕೊಟ್ಟಿದ್ದ ಅಂತರ ಥೀಟಾ = -180 ಡಿಗ್ರಿ ತಗೋಬೇಕು. ಏನ್ ತಗೋಬೇಕ್ರಿ? 7 ಗಂಟೆಯಿಂದ 12 ಗಂಟೆ ಸಮಯ ಕೊಟ್ಟಿದ್ದ ಅಂತಂದ್ರೆ ಥೀಟಾ = -180 ಡಿಗ್ರಿ ತಗೋಬೇಕು. 1 ಗಂಟೆಯಿಂದ 5 ಗಂಟೆ ಸಮಯ ಕೊಟ್ಟಿದ್ದ ಅಂದ್ರೆ ಥೀಟಾ = +180 ಡಿಗ್ರಿ ತಗೋಬೇಕು. ಹಾಗಾಗಿ ನಾವು ಫಾರ್ಮುಲಾದಲ್ಲಿ 11/2m = 30h ± ಥೀಟಾ ಅಂತ ಬರೆದಿದ್ದೀವಿ. ಅರ್ಥ ಆಯ್ತ್ರಿ? ಹಾಗಾದ್ರ ಈ ಕ್ವಶನ್ ನಾವು ಸಾಲ್ವ್ ಮಾಡೋಣ ಈಗ ಫಾರ್ಮುಲಾ ಮುಖಾಂತರ. ಲಕ್ಷ ಕೊಡ್ರಿ. 11/2m ಫಾರ್ಮುಲಾ ಏನಂದ್ರೆ =30h ± ಥೀಟಾ. ಓವರ್ ಆಲ್ ಫಾರ್ಮುಲಾ ಇದು. ಓಕೆ, 11/2m = 30h ± ಥೀಟಾ. ಈಗ ಎಂ ಅಂತಂದ್ರ ನಿಮಿಷ, ಎಂ ಅಂತಂದ್ರ ಮಿನಿಟ್, ಎಚ್ ಅಂತಂದ್ರ ಅವರ, ಥೀಟಾ ಅಂತಂದ್ರ ಕೋನ, ಆಂಗಲ್. ನಾವು ಎಂ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಕಂಡುಹಿಡಿನ್ರಿ. ಆಲ್ರೆಡಿ ನಿನ್ನೆ ಮಾಡಿದ್ವಲ್ಲ ಅದೇ ತರ ಕ್ವಶನ್ಸ್ ಗಳನ್ನ ಇವುದು. ನೆಕ್ಸ್ಟ್ ನೋಡ್ರಿ, ಎಂ ವ್ಯಾಲ್ಯೂ ಕಂಡುಹಿಡಿಯತ್ತಿನ 30h. ಎಚ್ ಅಂತಂದ್ರೆ ಎಷ್ಟು? 7 ಗಂಟೆ. 7 ಗಂಟೆ. ಇಲ್ಲಿ ಮೈನಸ್ ಏನಾಗತ್ತ, ಪ್ಲಸ್ ಆಗಲ್ಲ, ಮೈನಸ್ ಆಗತ್ತ. ಏನೇ ಸಮಯ 7 ರಿಂದ 12 ಗಂಟೆವರೆಗೂ ಕೊಟ್ಟಿದ್ದ ಅಂತಂದ್ರ ನಾವು ಥೀಟಾ ವ್ಯಾಲ್ಯೂ ಮೈನಸ್ ತಗೋಬೇಕು. ನೋಡ್ರಿ ಏನ್ ಮಾಡೋನು, 180 ಡಿಗ್ರಿ ಮೈನಸ್ ಮಾಡೋನು. ಇದು ಏನಾಯ್ತು, 7 3 21 210 ಆಯ್ತು, ಮೈನಸ್ 180 ಆಯ್ತು. ಓಕೆ, 210ರಲ್ಲಿ 180 ಮೈನಸ್ ಮಾಡಿದ್ರೆ ಎಷ್ಟಾಗ್ತದ್ರಿ? 30 ಆಯ್ತು. 30. ಬಟ್ ಈ 2 ಈಚೆ ಕಡೆ ಹೋದಾಗ ಏನಾಗ್ತದ? ಗುಣಾಕಾರ ಆಗುತ್ತೆ. 2ರಲ್ಲೇ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಈ ವ್ಯಾಲ್ಯೂ ಎಷ್ಟಾಯ್ತು ಅಂತಂದ್ರ 30 ಡಬಲ್ 60 ಆಯ್ತು. 60ಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರ ಈ 11ರಲ್ಲೇ ಭಾಗ ಮಾಡ್ಬೇಕು. ಜಸ್ಟ್ 11 ಎಷ್ಟಲೇ ಅಂತಂದ್ರ 11 5 55. 11 5 ಎಷ್ಟ್ರಿ? 55. ಓಕೆ, 11 5 55, ಶೇಷ ಉಳಿತು 5. ಯಾವಾಗ್ಲೂ ಆನ್ಸರ್ ಎದ್ರಾಗಿರ್ತಾವತ್ತಂದಿನ ಮಿಶ್ರ ಭಿನ್ನ ರಾಶಿ, ಮಿಕ್ಸ್ಡ್ ಫ್ರಾಕ್ಷನ್ ದಾಗ ಇರ್ತಾವ. ಯಾವ ತರ ಆನ್ಸರ್ ಬರೀತೇವ್ ಅದು ಕೂಡ ನಮ್ಗೆ ಗೊತ್ತಾಗಬೇಕು. ಫಸ್ಟ್, ಸೆಕೆಂಡ್, ಥರ್ಡ್ ಈ ತರ ನೆನಪಿಟ್ಕೋರಿ ಅಂದಿದ್ವಿ. ಮಿಶ್ರ ಭಿನ್ನ ರಾಶಿಗಳು ಇದನ್ನ ಬರೀಬೇಕ್ರಿ. ಫಸ್ಟ್ 5, ನೆಕ್ಸ್ಟ್ 5 ಡಿವೈಡೆಡ್ ಬೈ 11. ಎಷ್ಟು ಗಂಟೆ ಆಗಿದು? ಎಷ್ಟು ಗಂಟೆ ಅಂದ್ರ ಸಮಯ ಕೊಟ್ಟ ಅಂದ್ರೆ 7 ಗಂಟೆ. ಓಕೆ, ಓವರ್ ಆಲ್ ಟೋಟಲ್ ಏನ್ ಇರ್ತದ ಅಂತಂದ್ರ ಯೂನಿಟ್ ನಿಮಿಷದಾಗ ಇರ್ತದ. 7 ಗಂಟೆ 5 5/11 ನಿಮಿಷವಾದಾಗ ಎರಡು ಮುಳ್ಳುಗಳು ಏನ್ ಇರ್ತಾವ ಅಂತಂದ್ರ ಸರಳ ರೇಖೆಯಲ್ಲಿರುತ್ತವೆ ಅಥವಾ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಕಾಣತ್ತರಿ 7 ಗಂಟೆ 5 ನಿಮಿಷವಾದಾಗ, ಓಕೆ, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 7 5 5/11 ನಿಮಿಷಗಳಿಗೆ ಎರಡು ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. ಓಕೆ, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೀವೇ ಟ್ರೈ ಮಾಡಬಹುದು. ಈಗ ಏನು ಅಂತಂದ್ರ 9 ಮತ್ತು 10 ಗಂಟೆ ಮಧ್ಯೆ, ಇಲ್ಲಿ 9 ಮತ್ತು 10 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ ಎರಡು ಮುಳ್ಳುಗಳು ಏನಿರ್ಬೇಕ್ರಿ? ಸರಳ ರೇಖೆಯಲ್ಲಿರಬೇಕು ಅಥವಾ ವಿರುದ್ಧ ದಿಕ್ಕಿನಲ್ಲಿರಬೇಕು. ಯಾವಾಗ ಅನ್ನೋದು ಕಂಡುಹಿಡ್ಕೊಳ್ಳೋಣ. ಸೇಮ್ ಫಾರ್ಮುಲಾ ಏನದ? 11/2 m = 30h ± ಥೀಟಾ. ಇದು ಓವರ್ ಆಲ್ ಫಾರ್ಮುಲಾ. ಆದರೆ ಕಂಡೀಷನ್ ಅನ್ನದ 7 ರಿಂದ 12 ಗಂಟೆ ಸಮಯ ಏನೇ ಕೊಟ್ಟರು ಥೀಟಾ ವ್ಯಾಲ್ಯೂ ಏನ್ ತಗೋಬೇಕಂದ್ರ -180 ಡಿಗ್ರಿ ತಗೋ. ಓಕೆ, ತಗೊಳ್ರಿ. = 30 × 9 ಅದಕ್ಕೆ ಎಚ್ ಅಂತಂದ್ರ ಗಂಟೆ, 9 ಗಂಟೆ. ಮೈನಸ್ ಏನು ಅಂತಂದ್ರ 180 ಡಿಗ್ರಿ. 180 ಡಿಗ್ರಿ. ಈಗ ಗುಣಾಕಾರ ಮಾಡೋದು ಫಸ್ಟ್, ಆಮೇಲೆ ಮೈನಸ್. 9 3 27 ಮೈನಸ್ ಎಷ್ಟು ಅಂತಂದ್ರ 180. ಓಕೆ, ಮೈನಸ್ ಎಷ್ಟು ಅಂತಂದ್ರ 180. ಓಕೆ, ಮೈನಸ್ ಮಾಡ್ರಿ ಎಷ್ಟಾಗತ್ರಿ ಇದು? ಓಕೆ, ಇದನ್ನ ಮೈನಸ್ ಮಾಡಿದಾಗ ನಮ್ದು ವ್ಯಾಲ್ಯೂ ಬರ್ತರಿ. ಜಸ್ಟ್ ನಾರ್ಮಲಿ ಮೈನಸ್ ಮಾಡಿ 270 ಒಳಗ 180 ನಾವು ಮೈನಸ್ ಮಾಡ್ಬೇಕು.
ಓಕೆ 0 90 ನೆಕ್ಸ್ಟ್ ಈ 90 ಎರಡನ್ನ ಈಚೆ ಕಡೆ ಬಂದಾಗ ಏನಾಗ್ತಾರಿ ಗುಣಾಕಾರ ಆಗ್ತದೆ. ಓಕೆ 90ರ ಡಬಲ್ ಎಷ್ಟಾಯ್ತು 180 ಆಯ್ತು. 180ಕ್ಕೆ ನಾವು ಎಷ್ಟರಲ್ಲೇ ಭಾಗ ಮಾಡಬೇಕು ಅಂತಂದ್ರ 11ರಲ್ಲೇ ಭಾಗ ಮಾಡಬೇಕು. ನೆಕ್ಸ್ಟ್ ನೋಡ್ರಿ 11 ಎಷ್ಟಲೇ ಅಂತಂದ್ರ 11 ಒಂದಲೇ 11. ಓಕೆ ಇಲ್ಲಿ ಉಳಿದ್ರಿ 7 ಇಲ್ಲಿ 0. ಓಕೆ ಇಲ್ಲಿ 7 ಉಳಿತು ಇದು 0 ತಗೊಂಡಿವಿ. 11 ಎಷ್ಟಲೇ ಅಂತಂದ್ರ 11 6ಲೇ 66 ಶೇಷ ಉಳಿತು 4. ಶೇಷ ಉಳಿದ್ರಿ 4. ಈಗ ನಾವು ಆನ್ಸರ್ ಹೆಂಗ್ ಬರೀತೀವಿ ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆನ್ಸರ್ ಬರಿತೀವಿ 16/11 ನಿಮಿಷಗಳು ಎಷ್ಟು ಗಂಟೆ ಆಗಿ 9 ಗಂಟೆ ಆಗಿ. 16/11 ನಿಮಿಷಕ್ಕೆ ಏನಾಗಿರ್ತದ ಅಂತಂದ್ರ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. ನೋಡ್ರಿ 9:16 ಈ ತರ ಆದಾಗ 2 ಮುಳ್ಳುಗಳು ಏನಾಗಿರ್ತಾವ ಅಂತಂದ್ರ ಇದು ಗಂಟೆ ಮುಳ್ಳು ಇದು ನಿಮಿಷದ ಮುಳ್ಳು. 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. 2 ಮುಳ್ಳುಗಳು 180 ಡಿಗ್ರಿ ಕೋನವನ್ನು ಉಂಟು ಮಾಡಿರುತ್ತವೆ. ಯಾವಾಗ 9 ಗಂಟೆ 16/11 ನಿಮಿಷಗಳು. ನೆಕ್ಸ್ಟ್ ಅದೇ ತರ ಇಲ್ಲೊಂದು ಕ್ವಶನ್ ಅದು. ಓಕೆ ಲಕ್ಷ ಕೊಡ್ರಿ ಏನದಂದ್ರೆ ಇದು 11 ಮತ್ತು 12 ಗಂಟೆ ಮಧ್ಯೆ ಎಷ್ಟು ಸಮಯವಾದಾಗ 2 ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ. ಕನ್ಫ್ಯೂಷನ್ ಆಗಿ 2 ಮುಳ್ಳುಗಳು 12ಕ್ಕೆ ಸರಳ ರೇಖೆ ಇರ್ತಾವ ಅಂತ ಹೇಳ್ಬಾರ್ದು. ಎದಕ್ಕಂತಂದ್ರ ಎಕ್ಸಾಕ್ಟ್ಲಿ 12ಕ್ಕೆ ಇರ್ತಾವ. ಏನಿರ್ತಾವ ಅಂದ್ರೆ ಒಂದ್ರ ಮೇಲೆ ಒಂದ್ ಇರ್ತಾವ. ಓಕೆ ಸರಳ ರೇಖೆ ಆಗಿರಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಸಮಯವಾದಾಗ 2 ಮುಳ್ಳುಗಳು ಏನಾಗಿರ್ತಾವ ಅಂತಂದ್ರ ಸರಳ ರೇಖೆ ಆಗಿರ್ತಾರೆ. ಯಾವಾಗ ಅನ್ನೋದೇ ಕಂಡುಹಿಡಿಬೇಕು. ಓಕೆ ನೋಡ್ರಿ ಕಂಡುಹಿಡಿನು ಸೇಮ್ ಫಾರ್ಮುಲಾ. ಏನದ ಫಾರ್ಮುಲಾ ನಮ್ದು 11/2 11 ಡಿವೈಡೆಡ್ ಬೈ 2. ಓಕೆ ಇಂಟು ಏನು ಅಂತಂದ್ರ m 11/2 m ಈಸ್ ಈಕ್ವಲ್ ಟು 30h ಪ್ಲಸ್ ಆರ್ ಮೈನಸ್ ಥೀಟಾ ಅದ. ಪ್ಲಸ್ ಆರ್ ಮೈನಸ್ ಥೀಟಾ. ಈಗ ನಾವು m ಅಂತಂದ್ರ ನಿಮಿಷವನ್ನ ಕಂಡುಹಿಡಿಬೇಕು. ಎಷ್ಟು ನಿಮಿಷವಾಗಿ. ಓಕೆ ಕಂಡುಹಿಡಿನ್ರಿ ಸಿಂಪಲ್. ಓಕೆ m ವ್ಯಾಲ್ಯೂ ಕಂಡುಹಿಡಿಬೇಕು. 30 ಇಂಟು h. h ಅಂತಂದ್ರೆ ಏನು h ಅಂದ್ರೆ ಗಂಟೆ ಸ್ಟಾರ್ಟಿಂಗ್ ಟೈಮ್ ತಗೋಬೇಕು ನಾವು 11. ಮೈನಸ್ ಏನು ಅಂತಂದ್ರ 180. ನೋಡ್ರಿ ಗುಣಾಕಾರ ಮಾಡ್ರಿ 11 3ಲೇ 33 ಮೈನಸ್ ಏನು ಅಂತಂದ್ರ 180. ಈಗ 330ರಾಗ 180 ಮೈನಸ್ ಮಾಡು. 330ರಾಗ 180 ಮೈನಸ್ ನಾರ್ಮಲ್ ಮೈನಸ್ ಮಾಡ್ರಿ 330 ಒಳಗ 180 ಮೈನಸ್ 0 150 ಆಯ್ತು. ಇದು 150 ಆಯ್ತು. ಆದ್ರೆ ಇಷ್ಟಕ್ಕೆ 11ರಲ್ಲೇ ಭಾಗ ಮಾಡಬಾರ್ದು. ಈ 2 ಈಚೆ ಕಡೆ ಬಂದಾಗ ನಮ್ಗೆ ಏನಾಗುತ್ತಂದ್ರ ಓರೆ ಗುಣಾಕಾರ ಅಂತ ಕರಿತೀವಿ. ಓಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. 150ರ ಡಬಲ್ ಎಷ್ಟಾಯ್ತ್ರಿ 300 ಆಯ್ತು 300 ಆಯ್ತು. ಈಗ 300ಕ್ಕೆ ಏನಾಗುತ್ತಂದ್ರೆ ಈ 11ರಲ್ಲೇ ಭಾಗ ಆಗುತ್ತೆ. 11ರಲ್ಲೇ ಭಾಗ ಮಾಡಬೇಕು. ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಬೇಕು. 11 ಎಷ್ಟಲೇ ಅಂತಂದ್ರ 11 2ಲೇ 22 ಮಗ್ಗಿ ಬರಬೇಕು. 11 2ಲೇ 22 10ರಾಗ 2 ಹೋದ್ರ 8. ಇಲ್ಲಿ 0 ಆಯ್ತು. ಈ 0 ತಗೊಂಡ 80 ಆಯ್ತು. 11 ಎಷ್ಟಲೇ 11 8ಲೇ 88 ಆಗತ್ರಿ ಜಾಸ್ತಿ ಆಗುತ್ತೆ. 11 7ಲೇ 77 ತಗೋಬೇಕು. 11 7ಲೇ 77 ಶೇಷ ಉಳಿತು ರಿಮೈಂಡರ್ ಉಳಿತು 3. ಈಗ ನಮಗೆ ಎಲ್ಲರಿಗೂ ಗೊತ್ತದ ಆನ್ಸರ್ ನಾವು ಯಾವ ತರ ಬರೀತೀವಿ ಬರ್ಕೋದ್ ಬಂದಿವಿ 27. ಓಕೆ ಫಸ್ಟ್ ಇದನ್ನ ಬರಿಬೇಕ್ರಿ. ನೆಕ್ಸ್ಟ್ ಇದು ಅಂಶದಾಗ ಛೇದದಾಗ 11 ಎಷ್ಟು ಗಂಟೆ ಆಗಿದು 11 ಗಂಟೆ ಆಗಿ 11 27 3/11 ನಿಮಿಷಗಳಿಗೆ 2 ಮುಳ್ಳು ಎಕ್ಸಾಕ್ಟ್ ಆಗಿ ಏನಾಗಿರ್ತಾವ ಅಂತಂದ್ರ ಸರಳ ರೇಖೆ ಆಗಿರ್ತವೆ. ಇಲ್ಲಿ ಇದು ಏನದ 20 25 27 ಅಂದ್ರೆ ಇಲ್ಲಿ 2 ಮುಳ್ಳುಗಳು ಹೆಂಗಿರ್ತಾವ ಅಂತಂದ್ರ 2 ಮುಳ್ಳುಗಳು ಸರಳ ರೇಖೆ ಆಗಿರುತ್ತವೆ. 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರ್ತದೆ 180 ಡಿಗ್ರಿ ಆಗಿರುತ್ತದೆ. ಓಕೆ ಸಂಧಿಸುತ್ತವೆ ಅಂತಂದಾಗ ಏನ್ ಮಾಡ್ತಿದ್ದೇವೆ 11/2 m = 30h ಅಷ್ಟೇ ಮಾಡ್ತಿದ್ದೇವೆ. ಥೀಟಾ = 0 ತೋತಿದ್ದೇವೆ. ಅದೇ ರೀತಿ ಸರಳ ರೇಖೆ ಅಂತಂದ್ರೆ ಏನ್ ಮಾಡ್ತೀವಿ 11/2 m = 30h ಪ್ಲಸ್ ಆರ್ ಮೈನಸ್ ಥೀಟಾ
ಬಟ್ ಪ್ಲಸ್ ಆರ್ ಮೈನಸ್ ಥೀಟಾ ಯಾವಾಗ ಯೂಸ್ ಮಾಡ್ತೇವೆ ಅಂತಂದ್ರ 1 ರಿಂದ 5 ಗಂಟೆ ತನ ಥೀಟಾ ಇಸ್ಕೊಲ್ ಟು ಪ್ಲಸ್ 180 ಡಿಗ್ರಿ. ಓಕೆ, ಅದೇ 7 ರಿಂದ 12 ಗಂಟೆ ತನ ಏನ್ರಿ ಥೀಟಾ ಇಸ್ಕೊಲ್ ಟು ಮೈನಸ್ 180 ಡಿಗ್ರಿ. 6 ರಿಂದ ಅದಕ್ಕೆ ತೋಳಿಲ್ಲ ಅಂತಂದ್ರೆ 6 ರಿಂದ 7 ಗಂಟೆ ಮಧ್ಯೆ ಎಕ್ಸಾಕ್ಟ್ಲಿ 6ಕ್ಕೆ ಆಗಿರ್ತದ. 5 ಮತ್ತು 6 ಗಂಟೆ ಮಧ್ಯದಲ್ಲಿ ಅಂತಂದ್ರೆ ಯಾವಾಗ್ರಿ ಎಕ್ಸಾಕ್ಟ್ಲಿ 6 ಗಂಟೆಗೆ ಸರಳ ರೇಖೆ ಆಗಿರ್ತದೆ. ಓಕೆ, ಇದು ಒಂದ್ ಪಾರ್ಟ್ ಐತ್ ನಮ್ದು. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಪಾರ್ಟ್ ಎಕ್ಸಾಮ್ ಪರ್ಪಸ್. ಓಕೆ, ಇಂಪಾರ್ಟೆಂಟ್ ಪಾರ್ಟ್ ಅದ ಕನ್ನಡಿಯ ಪ್ರತಿಬಿಂಬ ಮಿರರ್ ಇಮೇಜ್. ಒಂದು ಸಮಯ ಕೊಟ್ಟತಾನ್ರಿ, ಆ ಸಮಯದ್ದು ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಅಂತ ಕೇಳ್ತಾನೆ. ಓಕೆ, ಎವ್ರಿ ಎಕ್ಸಾಮ್ಸ್ ಪ್ರತಿ ಒಂದು ಎಕ್ಸಾಮ್ಸ್ಗೂ ಇದು ಇಂಪಾರ್ಟೆಂಟ್ ಪಾರ್ಟ್ ಆಗ್ಯದ ನಮ್ದು. ಓಕೆ, ಕನ್ನಡಿಯ ಪ್ರತಿಬಿಂಬ ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 2 ಗಡಿಯಾರಗಳನ್ನ ಇಲ್ಲಿ ನಾ ತೆಗೆದೀನಿ. ಇಲ್ಲಿ ಏನಾಗ್ಯದಂದ್ರ ಇದು ರಿಯಲ್ ಟೈಮ್ ಅಂತಂದ್ರೆ ನಿಜವಾದ ಗಡಿಯಾರದಲ್ಲಿ ಸಮಯ ಏನಾಗ್ಯದ ಅಂದ್ರ ಎಕ್ಸಾಕ್ಟ್ಲಿ 10 ಗಂಟೆ ಆಗ್ಯದ. ಓಕೆ, ಇದನ್ನ ಕನ್ನಡಿ ಒಳಗೆ ನೋಡಿದೆವು ಅಂದ್ರೆ ಹೆಂಗ್ ಕಾಣ್ತದ್ರಿ? ಕನ್ನಡಿ ಒಳಗೆ ಉಲ್ಟಾ ಕಾಣ್ತದ. ಉಲ್ಟಾ ಅಂತಂದ್ರೆ ಏನು? ಉಲ್ಟಾ ಅಂತಂದ್ರ ನಾವು ಸಂಖ್ಯೆಗಳನ್ನ ಉಲ್ಟಾ ಹೇಳ್ಬಾರ್ದು. ಓಕೆ, ಎಷ್ಟು ಸಮಯ ಆಗಿರ್ತದ ಅನ್ನೋದು ಹೇಳ್ಬೇಕು. ಓಕೆ, ಎಕ್ಸಾಕ್ಟ್ಲಿ ಗಡಿಯಾರದಾಗ 10 ಗಂಟೆ ಆಗಿತ್ತಂದ್ರ ಓಕೆ, ಕನ್ನಡಿಯ ಪ್ರತಿಬಿಂಬದಲ್ಲಿ ಅದರ ಸಮಯ ಏನಾಗಿರ್ತಾನೆ ಎಕ್ಸಾಕ್ಟ್ಲಿ 2 ಗಂಟೆ ಆಗಿರ್ತದೆ. ಓಕೆ, 10ರ ಮೇಲೆ ಇರ್ತಕ್ಕಂತ ಗಂಟೆ ಮುಳ್ಳು ಕನ್ನಡಿ ಪ್ರತಿಬಿಂಬದಲ್ಲಿ ನೋಡಿದಾಗ 2 ಗಂಟೆಗೆ ಇರ್ತದೆ. 12 ಮೇಲೆ ಇರ್ತಕ್ಕಂತ ನಿಮಿಷದ ಮುಳ್ಳು ಏನಾಗಿರ್ತದ್ರಿ, ಇದು ಏನಾಗಿರ್ತದ ಚೇಂಜ್ ಆಗಿರಂಗಿಲ್ಲ, ಸೇಮ್ ಇರ್ತದೆ. ಯಾವಾಗ ಸೇಮ್ ಇರ್ತದ ಅಂದ್ರ 12 ಗಂಟೆಗೆ ಇರ್ತಕ್ಕಂತ ಮುಳ್ಳು ಸೇಮ್ ಇರ್ತದ, ಮತ್ 6 ಗಂಟೆ ಮೇಲೆ ಇರ್ತಕ್ಕಂತ ಮುಳ್ಳು ಕೂಡ ಏನಿರ್ತದ್ರಿ ಸೇಮ್ ಇರ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಕೂಡ. ಇಲ್ಲಿ ಸಮಯ ನಮಗ ಸ್ವಲ್ಪ ನಾವು ಥಿರಾಟಿಕಲಿ ವಿಚಾರ ಮಾಡೋದಿದ್ರ ನೋಡ್ರಿ, ಲಕ್ಷ ಕೊಡ್ರಿ. 12 ಮತ್ತು 6 ಗಂಟೆ ಬೇಸ್ ಆಗ್ತೋತೀವಿ. ಓಕೆ, ಇಲ್ಲಿ ನಿಜವಾದ ಸಮಯದಲ್ಲಿ ಗಂಟೆ ಮುಳ್ಳಿಲ್ಲದಂತರ 12 ಗಂಟೆಯಿಂದ 2 ಅವರ್ ಬಿಟ್ಟದಂದ್ರ ಇಲ್ಲಿ 12 ಗಂಟೆದಿಂದ ಈ ಕಡೆ ಯಾವ ಕಡೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಗಂಟೆ ಮುಳ್ಳು 12ರಿಂದ 2 ಗಂಟೆ ಬಿಟ್ಟಿತ್ತಂದ್ರ ಇಲ್ಲಿ ಗಡಿಯಾರದ ದಿಕ್ಕಿನಲ್ಲಿ 12ರಿಂದ 2 ಗಂಟೆ ಬಿಟ್ಟು ಯಾವ ಮುಳ್ಳು ಇರ್ತದ? ಗಂಟೆ ಮುಳ್ಳು ಇರ್ತದೆ. ಈ ತರ ನಾವು ವಿಚಾರ ಮಾಡಬಹುದು. ಆದರೆ ಇದಕ್ಕೊಂದು ನಾರ್ಮಲ್ ಸಿಂಪಲ್ ಒಂದು ಫಾರ್ಮುಲಾ ಅದ, ಎದರಾಗ ಮೈನಸ್ ಮಾಡಬೇಕು. ಓಕೆ, ಈ ಸಂಖ್ಯೆಗಳನ್ನ ಎದರಾಗ ಮೈನಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಆನ್ಸರ್ ಬರ್ತದ ಅನ್ನೋದು ಗೊತ್ತಾಗ್ಬೇಕ್ರಿ. ಓಕೆ, ಈಗ ನಾವೊಂದು ಬರಿತೀನಿ ಇಲ್ಲಿ. ಕನ್ನಡಿಯ ಗಡಿಯಾರದಲ್ಲಿ ಸಮಯ, ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯವನ್ನು ಕೊಟ್ಟು ನೋಟ್ ಮಾಡ್ಕೋಬಹುದು. ಸಮಯವನ್ನು ಕೊಟ್ಟು ಓಕೆ, ಗಡಿಯಾರದಲ್ಲಿ ಸಮಯವನ್ನು ಕೊಟ್ಟು ಅದರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದರೆ ಕೊಟ್ಟ ಸಮಯವನ್ನು ಎದರಾಗತ್ತಂದ್ರ 12 ಗಂಟೆಯಲ್ಲಿ ಮೈನಸ್ ಮಾಡಬೇಕು. ಕೊಟ್ಟ ಸಮಯವನ್ನು 12 ಗಂಟೆ ಅಥವಾ 11:60 ಕಳೆಯಬೇಕು. ಇದನ್ನ ಯಾವಾಗ್ಲೂ ಗೊತ್ತಿರ್ಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಸಮಯವನ್ನು ಕೊಟ್ಟು ಅದರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದರೆ ಕೊಟ್ಟ ಸಮಯವನ್ನು 12 ಗಂಟೆ ಅಥವಾ 11:60 ಕಳೆಯಬೇಕು. ಅಷ್ಟೇ ಮಾಡೋಣ ನಾವಿಲ್ಲಿ. ಓಕೆ, 11:60 ಯಾವಾಗ ಯೂಸ್ ಮಾಡ್ಬೇಕು, 12 ಯಾವಾಗ ಯೂಸ್ ಮಾಡ್ಬೇಕು, ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಗಡಿಯಾರದಲ್ಲಿ 10 ಗಂಟೆ ಆದಾಗ, ನಿಜವಾದ ಸಮಯ 10 ಗಂಟೆ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಅಂತ ಕೇಳ್ಯಾರ. 10 ಗಂಟೆ ಆದಾಗ ನಮ್ಗೆ ಕಾಣತಾರಿ 2 ಗಂಟೆ. ಹೆಂಗ? ಕೊಟ್ಟ ಸಮಯವನ್ನು ಎದರಾಗ ಮೈನಸ್ ಮಾಡ್ಬೇಕು ನಾವು? 12 ಗಂಟೆಯಲ್ಲಿ ಮೈನಸ್ ಮಾಡ್ಬೇಕು. 12ದ ಕೊಟ್ಟಂತ ಸಮಯ ಏನದ್ರಿ 10 ಗಂಟೆ ಮೈನಸ್ ಮಾಡೋನು. ಓಕೆ, ಎಷ್ಟು ಗಂಟೆ ಆಯ್ತು? 12ರಾಗ 10 ಹೋದ್ರ 2 ಗಂಟೆ ಆಯ್ತು. ಇದು 2 ಗಂಟೆ ಏನು ಅಂತಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ. ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಅಂತಂದ್ರೆ 2 ಗಂಟೆ. ಯಾವುದೇ ಸಮಯವನ್ನು ಕೊಡ್ಲಿ ಅದನ್ನ 12 ಗಂಟೆ ಅಥವಾ 11:60 ಮೈನಸ್ ಮಾಡಿದಾಗ ನಮಗ್ ಏನ್ ಬರ್ತದ ಅಂತಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ, ಮಿರರ್ ಇಮೇಜ್ ಟೈಮ್ ಬರ್ತದ್ರಿ. ಓಕೆ, ಅದೇ ತರ ಇಲ್ಲೊಂದು ಎಕ್ಸಾಂಪಲ್ ಅದ. ನೆಕ್ಸ್ಟ್ ಏನು ಅಂತಂದ್ರ 10 ಗಂಟೆ 35 ನಿಮಿಷವಾದ ಎಕ್ಸಾಮ್ದಾಗ ಕ್ವಶನ್ಸ್ ಹೆಂಗಿರ್ತಾವ ಅಂದ್ರ 10 ಗಂಟೆ 35 ನಿಮಿಷವಾದಾಗ ಇದರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಅಂತ ಇರ್ತದೆ. ಓಕೆ, ಇಲ್ಲಿ ನಿಮಿಷವನ್ನು ಕೊಟ್ಟಾಗ ನಾವು ಏನ್ ತಗೋಬೇಕಂದ್ರೆ ಇದು ತಗೋಬೇಕು, 11:60 ತಗೋಬೇಕು. 11:60 ಅಂದ್ರೆ ಎಷ್ಟ್ರಿ? 12 ಗಂಟೆನೆ. ಓಕೆ, ಈಗ ಕೊಟ್ಟಂತ ಸಮಯ ಎದರಾಗ ಮೈನಸ್ ಮಾಡ್ಬೇಕು? 11:60 ಕಳೆಯಬೇಕು. ಓಕೆ, 11:60 ಏನ್ ಕಳಿಬೇಕಂತಂದ್ರ ಕೊಟ್ಟಂತ ಸಮಯ ಏನದ್ರಿ 10:35 ಅದ. 10:35 ಅದ. ಜಸ್ಟ್ ನಾರ್ಮಲ್ ಮೈನಸ್ ಮಾಡ್ಬೇಕು. 60ರಾಗ 35 ಹೋದ್ರ 25. ಓಕೆ, ಇಲ್ಲಿ ಏನ್ ಬರ್ತದ ಅಂತಂದ್ರ
1. 11 10 ಹೋದ್ರೆ ಎಷ್ಟ್ರಿ 1:25 ಏನಾಗಿರ್ತದ ನಿಜವಾದ ಸಮಯ ಅಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದೆ. ನಿಜವಾದ ಸಮಯನು 10:35, ಅದರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಏನು ಅಂತಂದ್ರೆ 1:25 ಆಗಿರ್ತದೆ. 1:25 ಯಾವ ಆಪ್ಷನ್ದಾಗ ಇರ್ತದಲ್ಲ ಅದು ಕರೆಕ್ಟ್ ಆಪ್ಷನ್ ಆಗಿರ್ತದೆ ನಮ್ದು. ಅದೇ ತರ ಓಕೆ, ಪ್ರಾಕ್ಟೀಸ್ ಸಲುವಾಗಿ ಇನ್ನೂ ಬಹಳಷ್ಟು ಕ್ವಶನ್ಸ್ ಗಳನ್ನು ಕೊಟ್ಟೇನ್ರಿ. ಯಾವ ಕ್ವಶನ್ಸ್ ಕೂಡ ಹೊರಗಡೆ ಹೋಗಬಾರದು. ಓಕೆ, ಆ ತರ ಸ್ಟಡಿ ಮಾಡು. ಇಲ್ಲಿ 6 ಗಂಟೆ 20 ನಿಮಿಷವಾದಾಗ ಕ್ವಶನ್ ಹೆಂಗಿರ್ತದ, 6 ಗಂಟೆ 20 ನಿಮಿಷವಾದಾಗ 6 ಗಂಟೆ 20 ನಿಮಿಷವಾದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಕಂಡಿಡ್ಕೊಳ್ಳೋನು. ನಿಮಿಷನು ಕೊಟ್ಟಾನ ಅಂತಂದ್ರೆ ಎದ್ರಾಗ ಮೈನಸ್ ಮಾಡ್ಬೇಕು, 11:60 ಕಳೆಯಬೇಕು, ಮೈನಸ್ ಮಾಡ್ಬೇಕು. ಏನು 6 ಗಂಟೆ 20 ನಿಮಿಷಗಳು. ಈಗ ಏನಾಗತ್ರಿ, ನಾರ್ಮಲ್ ಮೈನಸ್ ಮಾಡೋದಿರ್ತದ, 40 ಆಯ್ತು, ಇದು ಏನಾಯ್ತ್ರಿ 5 ಆಯ್ತು. 5 ಗಂಟೆ 40 ನಿಮಿಷ ಏನಾಗಿರ್ತದ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದೆ. ಗಡಿಯಾರದಲ್ಲಿ ಸಮಯ 6 ಗಂಟೆ 20 ನಿಮಿಷವಾದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು ಅಂತಂದ್ರ 11:60 ಕಳಿಬೇಕು. ಏನ್ ಕಳಿಬೇಕು, ಕೊಟ್ಟಂತ ಸಮಯವನ್ನು ಕಳಿಬೇಕು. 6:20 ಆನ್ಸರ್ ಆಯ್ತು 5:40. ಅದೇ ರೀತಿಯಾಗಿ ಇಲ್ಲೊಂದು ಎಕ್ಸಾಂಪಲ್ ಅದು. ಗಡಿಯಾರದಲ್ಲಿ 8 ಗಂಟೆ 30 ನಿಮಿಷವಾದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು. ಓಕೆ, ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಕೇಳೋಣ, ನಾವ್ ಎದರಾಗ ಮೈನಸ್ ಮಾಡ್ಬೇಕಿದನ 11 ಗಂಟೆ 60 ನಿಮಿಷದಲ್ಲಿ ಮೈನಸ್ ಮಾಡ್ಬೇಕು. ಕೊಟ್ಟಂತ ಸಮಯ ಏನದ್ರಿ 8:30. ಮೈನಸ್ ಮಾಡ್ರಿ, 60ರಾಗ 30 ಹೋದ್ರ 30. ಓಕೆ, 11ರಾಗ 8 ಹೋದ್ರೆ ಎಷ್ಟ್ರಿ 3 ಗಂಟೆ 30 ನಿಮಿಷ ಏನಾಗಿರ್ತದ ಅಂತಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದ. ಯಾವುದೇ ಎಕ್ಸಾಂಪಲ್ ತಗೋರಿ, ನೀವೇ ಒಂದು ಎಕ್ಸಾಂಪಲ್ ಬರ್ಕೋರಿ, ಅದನ್ನ ಎದ್ರಾಗ ಮೈನಸ್ ಮಾಡ್ಕೋಬೇಕನ್ನೋದು ನೆನಪಿಡ್ರಿ. ಜಸ್ಟ್ ಕರೆಕ್ಟ್ ಆಗಿ ಮೈನಸ್ ಮಾಡ್ರಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲೊಂದು ಸಮಯವನ್ನು ಕೊಟ್ಟಾನ್ರಿ. ನೆಕ್ಸ್ಟ್ ಏನು ಅಂತಂದ್ರ 9 ಗಂಟೆ 30 ನಿಮಿಷವಾದಾಗ 9:30 ಆದಾಗ ಕನ್ನಡಿಯ ಪ್ರತಿಬಿಂಬದಾಗ ಯಾವ ತರ ಕಾಣ್ತದ, ಕನ್ನಡಿಯ ಪ್ರತಿಬಿಂಬದಲ್ಲಿ ಎಷ್ಟು ಸಮಯ ಆಗಿರ್ತದ ಕೇಳ್ಯಾನ. ಅದನ್ನ ಎದ್ರಾಗ ನಾವು ಮೈನಸ್ ಮಾಡ್ಬೇಕು ಅಂತಂದ್ರೆ ಸೇಮ್ 11:60 11:60 ಕಳೆಯಬೇಕು. ಓಕೆ, ಏನದ 11:60 ಏನ್ ಕಳಿಬೇಕ್ರಿ 9:30 ಕಳಿಬೇಕು. ಓಕೆ ನೋಡ್ರಿ, 60ರಾಗ 30 ಹೋದ್ರ 30. ಓಕೆ, 11ರಾಗ 9 ಹೋದ್ರೆ ಎಷ್ಟ್ರಿ 2. 2:30 ಏನಾಗಿರ್ತಾರಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದ. ಆದರೆ ಇಲ್ಲೊಂದು ಕಂಡೀಷನ್, ಇಲ್ಲಿ ಏನ್ ಕಂಡೀಷನ್ ಅಂತಂದ್ರ ಲಕ್ಷ ಕೊಡ್ರಿ, ಇಲ್ಲಿ 12:35 ಅದ, ಇಲ್ಲಿ 11:51 ಅದ. ಓಕೆ, ಇದನ್ನ ನಾವು 11:60 ಅಥವಾ 12 ಗಂಟೆ ಒಳಗೆ ಮೈನಸ್ ಮಾಡಿದ್ವಿ. ಜಸ್ಟ್ ಅಸ್ಯೂಮ್ 12 ಗಂಟೆಯಲ್ಲಿ ನಾವು ಮೈನಸ್ ಮಾಡತ್ತೀವಿ 12:35. ಓಕೆ, ಅಥವಾ 11:60ರಾಗ ಮಾಡತ್ತೀವಿ ಅಂದ್ರೆ ಏನಾಗ್ತಾರೆ, ಮೈನಸ್ದಾಗ ಆನ್ಸರ್ ಬರ್ತದೆ. ಸಮಯ ಯಾವತ್ತು ಮೈನಸ್ನಾಗ ಇರಂಗಿಲ್ಲ. ಓಕೆ, ಮೈನಸ್ನಾಗ ಸಮಯ ಬರಕ್ ಚಾನ್ಸ್ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂತಂದ್ರ ನಾವು ಕೊಟ್ಟಂತ ಸಮಯ ನೋಡ್ರಿ, ಇಲ್ಲಿ ಒಂದು ನೋಟ್ ಅಂತ ಬರಿತೀನಿ ನಾ. ಓಕೆ, ಒಂದು ನೋಟ್. ಏನ್ ನೋಟ್ ಅಂತಂದ್ರ ಓಕೆ, ಯಾವಾಗಲೂ ಓಕೆ ಸ್ಪೇಸ್ ಎಲ್ಲದ ಇಲ್ಲಿ ಬರೀನು. ಓಕೆ, ಯಾವಾಗಲೂ ಸಮಯ 11 ಗಂಟೆಯಿಂದ, ಇದು ಕೂಡ ನೋಟ್ ಮಾಡ್ಕೊಳ್ಳಿ, ಸಮಯ ಏನಾದರೂ 11 ಗಂಟೆಯಿಂದ 1 ಗಂಟೆವರೆಗೆ ಕೊಟ್ಟಿದ್ದ ಸಮಯ ಏನಾದರೂ 11 ಗಂಟೆಯಿಂದ 1 ಗಂಟೆ ಒಳಗೆ ಕೊಟ್ಟಿದ್ದ ಅಂದ್ರೆ ಕೊಟ್ಟ ಸಮಯವನ್ನು ಎದರಾಗ ಮೈನಸ್ ಮಾಡ್ಬೇಕು ಅಂತಂದ್ರ ಡೈರೆಕ್ಟ್ ಆಗಿ 23:60 ಕಳೆಯಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನ್ರಿ ಕಂಡೀಷನ್ ಏನು ಅಂತಂದ್ರ ನಮಗ್ ಗೊತ್ತದ, ಕನ್ನಡಿಯ ಪ್ರತಿಬಿಂಬವನ್ನ ಕೇಳ್ದ ಅಂದ್ರ 12 ಗಂಟೆಯಲ್ಲಿ ಮೈನಸ್ ಮಾಡ್ಬೇಕು ಅಥವಾ 11:60ರಾಗ ಮೈನಸ್ ಮಾಡ್ಬೇಕು. ಉಳಿದ ಎಲ್ಲಾ ಸಮಯ ಕೊಟ್ರು. ಆದ್ರ 11 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ಸಮಯ ಏನಾದ್ರೂ ಕೊಟ್ಟಿದ್ದರೆ ಕೊಟ್ಟ ಸಮಯವನ್ನು ಎದರಾಗ ಮೈನಸ್ ಮಾಡ್ಬೇಕು ಅಂತಂದ್ರ 23:60 ಮೈನಸ್ ಮಾಡ್ಬೇಕು. ಈ 23:60 ಏನು ಅಂತಂದ್ರ 24 ಗಂಟೆ 24 ಅವರ್ಸ್, 23 ಅವರ್ ಅದ 60 ನಿಮಿಷ. ನಾವು ಮೈನಸ್ ಮಾಡೋಣ ಡೈರೆಕ್ಟ್ ಆಗಿ. 12:35 ಇದರಾಗ ಮೈನಸ್ ಮಾಡ್ತೀನಿ 12:35. 12:30 ಗ್ರೂಪ್ ಸಿ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದು, SDA FDA ದಾಗೂ ಬಂದಿತ್ತು. ಓಕೆ, ಈ ಮೈನಸ್ ಮಾಡೋನು. 60ರಾಗ 35 ಹೋದ್ರ 25. ಓಕೆ, 3ರಾಗ 2 ಹೋದ್ರ 1, 2ರಾಗ 1 ಹೋದ್ರ 1. ಇದರ ಸರಿಯಾದ ಉತ್ತರ ಏನಾಗ್ತದಂದ್ರ 11:25 ಆಗಿರ್ತದೆ. ಓಕೆ, 11 ಗಂಟೆ 25 ನಿಮಿಷ ಇದು ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದೆ.
ಓಕೆ, ಅದೇ ರೀತಿಯಾಗಿ ಇಲ್ಲಿ ಕೂಡ 11 ಮತ್ತು 1 ಗಂಟೆ ಮಧ್ಯದಲ್ಲಿರ್ತಕ್ಕಂಥ ಸಮಯವನ್ನು ಕೊಟ್ಟಾನ. ನಾವು ಇದ್ರಾಗ 12 ಮೈನಸ್ ಮಾಡ್ಬೇಕ್ರಿ, 11:60 ಮೈನಸ್ ಮಾಡ್ಬೇಕಂತ ಮಾಡ್ಬೇಡ್ರಿ, ಯಾಕಂತಂದ್ರ ಮೈನಸ್ದಾಗ ಸಮಯ ಬರೋ ಚಾನ್ಸ್ ಇರ್ತದ. ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರ ಇದನ್ನ 23:60 ಮೈನಸ್ ಮಾಡ್ಬಿಡು. 23:60 23:60 24 hours. ಈಗ ನೋಡ್ರಿ 11:51 ಅದು 11:51 11:51 ಮೈನಸ್ ಮಾಡೋನು ಎದರಾಗ 23:60 23:60. ಓಕೆ, 60ರಾಗ 51 ಹೋದ್ರೆ ಎಷ್ಟ್ರಿ? 09 ಓಕೆ, ಇಲ್ಲಾಯ್ತು 2, ಇಲ್ಲೇನಾಯ್ತ್ರಿ 3ರಾಗ 1 ಹೋದ್ರೆ 2, ಇಲ್ಲಿ 2ರಾಗ 1 ಹೋದ್ರೆ 12. ಓಕೆ, ಏನಾಗಿರ್ತದ 11:51 ಇದು ನಿಜವಾದ ಸಮಯ, ಗಡಿಯಾರದಲ್ಲಿ ಸಮಯ ಆದಾಗ ಅದರ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಏನಾಗಿರ್ತಂದ್ರ 12:09 ಆಗಿರ್ತದ. 12:09. ಓಕೆ, ಇದು ಏನು ಅಂತಂದ್ರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ. ಜಸ್ಟ್ ಏನ್ ನೆನಪಿಟ್ಕೋಬೇಕು ಅಂತಂದ್ರೆ ನಾವು, ಓಕೆ, ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯವನ್ನ ಕೇಳಿದಾಗ ಕೊಟ್ಟಂತ ಸಮಯವನ್ನು 12 ಗಂಟೆ ಅಥವಾ 11:60 ಕಳೆಯಬೇಕು. ಆದರೆ ಕಂಡೀಷನ್ ಏನು ಅಂತಂದ್ರ ಸಮಯ ಏನಾದ್ರೂ 11 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ಕೊಟ್ಟಿದ್ದರೆ ಕೊಟ್ಟ ಸಮಯವನ್ನು 23:60 ಕಳೆಯಬೇಕು. ಓಕೆ, ಯಾವುದೇ ಸಮಯ ತಗೋರಿ. ನೆಕ್ಸ್ಟ್ ಹೋಗೋಣ್ರಿ, ನೆಕ್ಸ್ಟ್ ಸ್ಲೈಡ್ ನಮ್ದು. ಓಕೆ, ಇಲ್ಲಿ ನೀರಿನ ಪ್ರತಿಬಿಂಬದಲ್ಲಿ ಅದ, ನೀರಿನ ಪ್ರತಿಬಿಂಬದಲ್ಲಿ ಸಮಯ, ವಾಟರ್ ಇಮೇಜ್. ಓಕೆ, ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ನೋಡ್ಬೇಕು ಅಂತಂದ್ರೆ ನಾವು ಏನ್ ನೋಡ್ತೀವಿ? ಕೆಳಗಡೆ ನೋಡ್ತೀವಿ. ಕರೆಕ್ಟ್ ರೀ? ಈ ಕನ್ನಡಿಯಲ್ಲಿ ಮುಖ ನೋಡ್ಬೇಕಂದ್ರ ಮುಂದೆ ನೋಡ್ತೀವಿ, ನೀರಿನಲ್ಲಿ ಮುಖ ನೋಡ್ಬೇಕು ಅಂತಂದ್ರೆ ಕೆಳಗಡೆ ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳ್ತಾವ. ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದಾಗ ಓಕೆ ಏನಾಗ್ತದ ಇಲ್ಲಿ? ಇಲ್ಲಿ ಡೈರೆಕ್ಟ್ ಆಗಿ ಒಂದು ನೋಟ್ ಅದು ಬರಿತೀನಿ. ನಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರ ನೀರಿನ ಪ್ರತಿಬಿಂಬದಲ್ಲಿ ಸಮಯ ಬರ್ಬೇಕಂತಂದ್ರ ಏನ್ ಎದರಾಗ ಮೈನಸ್ ಮಾಡ್ಬೇಕು? ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಬರ್ಬೇಕಂದ್ರೆ ಎದರಾಗ ಮೈನಸ್ ಮಾಡ್ಬೇಕು. ಓಕೆ, ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದರೆ ಕೊಟ್ಟ ಸಮಯ, ಇಲ್ಲಿ ನೋಟ್, ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದರೆ ಕೊಟ್ಟ ಸಮಯವನ್ನು ಎದರಾಗ ಮೈನಸ್ ಮಾಡ್ಬೇಕು ಅಂತಂದ್ರ 18:30 ಡೈರೆಕ್ಟ್ ಆಗಿ ನೆನಪಿಡ್ರಿ. 18:30 ಕಳೆಯಬೇಕು. ಅಥವಾ ಆರ್ ಅಂತಂದ್ರ ಅಥವಾ 17:90 ಕಳೆಯಬೇಕು. ಕೊಟ್ಟಂತ ಸಮಯವನ್ನು 17:90 ಕಳೆಯಬೇಕು. ನೋಟ್, ಯಾವಾಗ ನೀರಿನ ಪ್ರತಿಬಿಂಬದಲ್ಲಿ ಸಮಯವನ್ನು ಕೇಳಿದರೆ ಕೊಟ್ಟ ಸಮಯವನ್ನು 18:30 ಅಥವಾ 17:90 ಕಳೆಯಬೇಕು. 18:30 ಅಂದ್ರೆ 6:31. ಓಕೆ, ಈಗ ಲಕ್ಷ ಕೊಡ್ರಿ. ಈಗ ಒಂದು ಸಮಯವನ್ನು ತೋಳೋಣ. ಎಕ್ಸಾಕ್ಟ್ಲಿ 10 ಗಂಟೆ 10 ನಿಮಿಷವಾಗಿದೆ. ಓಕೆ, ಇಲ್ಲಿ ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತಂದ್ರ 30 ನಿಮಿಷಗಿಂತ ಹೆಚ್ಚಿನ ಸಮಯ, ಹೆಚ್ಚಿನ ನಿಮಿಷವನ್ನು ಕೊಟ್ರ 17:90 ಹೋಗ್ಬೇಕು. ಓಕೆ, 30 ನಿಮಿಷದ ಕೆಳಗಡೆ ಸಮಯ ಇದ್ದು ಅಂತಂದ್ರೆ ನಾವ್ ಎತ್ತೋಬೇಕ್ರಿ 18:30 ಹೋಗ್ಬೇಕು. ಇಲ್ಲಿ 10 ನಿಮಿಷದ 30ಕ್ಕಿಂತ ಕಡಿಮೆ ಅದ, ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಬಹುದು 18:30 ಕಳೆಯಬೇಕು ಕೊಟ್ಟಂತ ಸಮಯ. ಓಕೆ, ಮೈನಸ್ ಮಾಡೋಣ್ರಿ. ಓಕೆ, 10 ಓಕೆ, ಏನಾಗುತ್ತ? 30ರಾಗ 10 ಹೋದ್ರಿ 20. ಓಕೆ, ಇಲ್ಲೇನಾಯ್ತ್ರಿ 8. ಇದು ಏನು ಅಂತಂದ್ರ ಇದು ನೀರಿನ ಪ್ರತಿಬಿಂಬದಲ್ಲಿ ಸಮಯ 10 ಗಂಟೆ 10 ನಿಮಿಷ. ಇಲ್ಲಿ ಅಬ್ಸರ್ವ್ ಮಾಡ್ರಿ, 10 ಗಂಟೆ 10 ನಿಮಿಷವಾದಾಗ ಅದು ನೀರಾಗ ಹೆಂಗ್ ಕಾಣ್ತದ? 8:20 ಕಾಣಿರ್ತದೆ. ಓಕೆ, ನೀರಿನಲ್ಲಿ ಅದರ ಪ್ರತಿಬಿಂಬದಲ್ಲಿ ಸಮಯ ಓಕೆ ಅಕ್ಷರನು ಉಲ್ಟಾನೆ ಕಾಣ್ತಾವ್ರಿ ಅನ್ಬಾರ್ದು. ಓಕೆ, ಸಮಯ ಎಕ್ಸಾಕ್ಟ್ ಹೇಳ್ಬೇಕು 8 ಗಂಟೆ 20 ನಿಮಿಷ ಕಾಣ್ತಿರ್ತದ. ಓಕೆ, ನಮ್ ಜಸ್ಟ್ ನೆನಪಿಟ್ಕೋಬೇಕಾಗಿದೆ ಇಷ್ಟೇ. ಕನ್ನಡಿಯ ಪ್ರತಿಬಿಂಬದಲ್ಲಿ ಕೇಳಿದ್ರೆ ಎದರಾಗ ಮೈನಸ್ ಮಾಡ್ಬೇಕು, ನೀರಿನ ಪ್ರತಿಬಿಂಬದಲ್ಲಿ ಸಮಯ ಕೇಳಿದ್ರೆ ಎದರಾಗ ಮೈನಸ್ ಮಾಡ್ಬೇಕು. ಓಕೆ, ನೀರಿನ ಪ್ರತಿಬಿಂಬದಲ್ಲಿ ಸಮಯ ಕೇಳಿದ್ರೆ ಕೊಟ್ಟಂತ ಸಮಯವನ್ನು 18:30 ಅಥವಾ 17:90 ಕಳೆಯಬೇಕು. ನೋಟ್, ಯಾವಾಗ್ಲೂ ಗೊತ್ತಿರಬೇಕು. ಓಕೆ, ಇದು ಯಾವಾಗ್ಲೂ ಗೊತ್ತಿರ್ಬೇಕು 18:30 ಅಥವಾ 17:90. ಇನ್ನು ಎಕ್ಸಾಂಪಲ್ಸ್ ಗಳದಾವ್ರಿ, ಅದನ್ನು ನೋಡೋಣ. ಇಲ್ಲದ ಎಕ್ಸಾಂಪಲ್ 12 ಗಂಟೆ 45 ನಿಮಿಷ ಅದ. 12:45 ಅದ. ಇದನ್ನ 18:30 ಮೈನಸ್ ಮಾಡ್ತಿರೋ ಅಥವಾ 17:90 ಮೈನಸ್ ಮಾಡ್ತಿರೋ? ಓಕೆ, 45 ನಿಮಿಷದ 30 ನಿಮಿಷಕ್ಕಿಂತ ಹೆಚ್ಚಿನ ಸಮಯದ. ಹಾಗಾಗಿ ನಾವು ಏನ್ ತಗೋಬೇಕು? 17:90 ತಗೋಬೇಕು. 17:90 ಮೈನಸ್ ಮಾಡೋಣ್ರಿ. 17:90 17:90 ಕೊಟ್ಟಂತ ಸಮಯ ಏನು? 12:45
12 1245. 90 45 ಹೋದ್ರ 45. 17 12 ಹೋದ್ರೆ ಎಷ್ಟ್ರಿ 5. 5 45 ಏನಾಗಿರ್ತದ ಅಂತಂದ್ರ ನೀರಿನ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದ. ಅದೇ ರೀತಿಯಾಗಿ ಲಕ್ಷ ಕೊಡ್ರಿ, ಇಲ್ಲಿ 2:35 ಅದ, ಇದಕ್ಕೂ ಬರೋನು 2:35 ಅದ, 235 ಅದ, 235 ಅದ. ಇದ್ರಾಗ ಮೈನಸ್ ಮಾಡಕ್ ಬರಂಗಿಲ್ಲ, ಎದ್ರಾಗ ತಗೋಬೇಕ್ರಿ 1790 ತಗೋಬೇಕು. ಕೊಟ್ಟಂತ ಸಮಯವನ್ನು 1790 ಕಳೆಯಬೇಕು. ಅವಾಗ ನಮಗೆ ಏನ್ ಸಿಗ್ತದ ಅಂತಂದ್ರ ನೀರಿನ ಪ್ರತಿಬಿಂಬದಲ್ಲಿ ಸಮಯ ಸಿಗ್ತದ. ಓಕೆ, ಏನದ ಸಮಯ ಇಲ್ಲಿ 2:35. 2:35 ಮೈನಸ್ ಮಾಡ್ರಿ. ಓಕೆ, 5 ಆಯ್ತು. 9 4 ಹೋದ್ರ 5 ಆಯ್ತು. ಇಲ್ಲಿ 17 2 ಹೋದ್ರೆ ಎಷ್ಟ್ರಿ 15 ಆಯ್ತು. 15:55 ಆಯ್ತು. ಆಪ್ಷನ್ದಾಗ 15:55 ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತಂದ್ರು 24 hours ಟೈಮಿಂಗ್ ಬರತ್ತದ. ಓಕೆ, ಇದು ರೈಲ್ವೆ ಟೈಮಿಂಗ್ ಬರತ್ತದ. ರೈಲ್ವೆದೊಳಗ ನಾವು ಹೋಗ್ಬೇಕಂತ ರೈಲ್ವೆ ಪ್ಲಾಟ್ಫಾರ್ಮ್ ಇದು ಹಾಕಿರ್ತಾರೆ ಟೈಮಿಂಗ್, 24 hours ಟೈಮಿಂಗ್ ಇರ್ತಾ ಇರೋದು. 15:55 ಅಂತಂದ್ರೆ ಎಷ್ಟ್ರಿ 15:55 ಅಂತಂದ್ರ ಓಕೆ, ಇದನ್ನ ನಮಗ 12 hours ಟೈಮಿಂಗ್ ಒಳಗೆ ಬೇಕಾಗಿತ್ತಂದ್ರ ಮತ್ತೆ ಏನ್ ಮಾಡ್ರಿ, ಇದನ್ನ 12ರಾಗ ಮೈನಸ್ ಮಾಡ್ಬಿಡ್ರಿ. 12 ಗಂಟೆ ಟೈಮಿಂಗ್ ಬೇಕು ಅಂತಾರ 12 ಮೈನಸ್ ಮಾಡ್ರಿ. ಎಷ್ಟಾಯ್ತು ಅಂತಂದ್ರ 3:55 ಆಯ್ತು. ಓಕೆ, ಡೈರೆಕ್ಟ್ ಕೂಡ ಗೊತ್ತಿರ್ಬೇಕು ನಮ್ಗೆ. 15:55 ಅಂದ್ರೆ ಎಷ್ಟ್ರಿ 3:55 ಆಗಿರ್ತದ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಓಕೆ, ಇವೆಲ್ಲ ಪ್ರಾಕ್ಟೀಸ್ ಕ್ವಶನ್ಸ್ ಮಾಡ್ಬೇಕು. 5 ಗಂಟೆ 25 ನಿಮಿಷವಾದಾಗ 5 ಗಂಟೆ 25 ನಿಮಿಷವಾದಾಗ ನೀರಿನ ಪ್ರತಿಬಿಂಬದಲ್ಲಿ ಸಮಯ ಎಷ್ಟು? ಓಕೆ, ಈ 25 ನಿಮಿಷದ 17:90 ತಗೋಬಾರ್ದೀಗ, 25 ನಿಮಿಷದ ಇದ್ರ ಮೈನಸ್ ಆಗುತ್ತೆ. ಹಾಗಾಗಿ ನಾವು ತಗೋಬೇಕ್ರಿ 18:30, 18:30. ಕೊಟ್ಟಂತ ಸಮಯವನ್ನ 18:30 ಮೈನಸ್ ಮಾಡ್ಬೇಕು. ಏನದ 5:25 ಮೈನಸ್ ಮಾಡ್ರಿ. 5 ಆಯ್ತು, 0 ಆಯ್ತು. ಓಕೆ, ಇದನ್ನ ಮೈನಸ್ ಮಾಡಿದಾಗ ಎಷ್ಟಾಯ್ತ್ರಿ 13 ಆಯ್ತು. 13:05 ಆಯ್ತು. 13:05 ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬಹುದು 1 ಗಂಟೆ 5 ನಿಮಿಷ ಇದು ನೀರಿನ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದ. ಏನಾಗಿರ್ತದ, ನೀರಿನ ಪ್ರತಿಬಿಂಬದಲ್ಲಿ ಸಮಯ ಆಗಿರ್ತದ 1:05. 13:05 ಅಂತಾರೆ ಅಷ್ಟು 1:05. ಇಲ್ಲ ಗೊತ್ತಾಗಲಿಲ್ಲ ಅಂದ್ರೆ 12ರಾಗ ಮೈನಸ್ ಮಾಡ್ರಿ, ಮತ್ತೆ ಏನಾಗಿರ್ತದ 1:05 ಆಗಿರ್ತದ ಸಮಯ. ಅದೇ ರೀತಿಯಾಗಿ ಇಲ್ಲಿ ಒಂದು ಸಮಯ ಅದ, ಇದೊಂದು ಪ್ರಾಕ್ಟೀಸ್ ಮಾಡೋನು. ಓಕೆ, 4 ಗಂಟೆ 40 ನಿಮಿಷವಾದಾಗ ಈ 4:40 ಅಂತಂದ್ರೆ 18:30 ಮೈನಸ್ ಮಾಡಕ್ ಬರಂಗಿಲ್ಲ. ಎದ್ರಾಗ ಮೈನಸ್ ಮಾಡ್ಬೇಕ್ರಿ 17:90 ಮೈನಸ್ ಮಾಡ್ಬೇಕು. ನೀರಿನ ಪ್ರತಿಬಿಂಬವನ್ನ ಕೇಳಿದಾಗ 17:90 ನಾವ್ ಏನ್ ಮೈನಸ್ ಮಾಡ್ಬೇಕಂತಂದ್ರ 4 ಗಂಟೆ 40 ನಿಮಿಷಗಳು. 4:40 ನಿಮಿಷ ಏನ್ ಬಂತ್ರಿ ಆನ್ಸರ್ 0, 5, 13. 13:50 ಅಂದ್ರೆ ನಮ್ಗೆ ಗೊತ್ತಾದ್ರೆ ಏನು 13:50 ಅಂತಂದ್ರ 1 ಗಂಟೆ 50 ನಿಮಿಷಗಳು. 1:50 ಈ ತರ ನಾವೇನ್ ಮಾಡ್ಬೇಕ್ರಿ ಕೊಟ್ಟಂತ ಸಮಯ. ಓಕೆ, ಎದರಾಗ ಮೈನಸ್ ಮಾಡ್ಬೇಕು, ನೀರಿನ ಸಮಯ, ನೀರಿನ ಪ್ರತಿಬಿಂಬದಲ್ಲಿ ಸಮಯ ಕೇಳಿದಾಗ 18:30, 17:90 ಯಾವುದೇ ಎಕ್ಸಾಂಪಲ್ಸ್ ತಗೋಬಹುದು. ಓಕೆ, ಇದೊಂದು ನೀವೇ ಮಾಡ್ರಿ. ಆಮೇಲೆ ಇದ್ರ ಆನ್ಸರ್ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ್ರಿ. ನೆಕ್ಸ್ಟ್ ಏನು ಅಂತಂದ್ರ ಸ್ವಲ್ಪ ಕ್ವಶನ್ಸ್ ಅದಾವ ಇಲ್ಲಿ ಆಲ್ರೆಡಿ ಕೇಳಿರ್ತಕ್ಕಂತ, ಬೇರೆ ಬೇರೆ ಎಕ್ಸಾಮ್ಸ್ ದಲ್ಲಿ ಕೇಳಿರ್ತಕ್ಕಂತ ಕ್ವಶನ್ಸ್ ಅದಾವ. ಓಕೆ, ಈಗ ನಾವ್ ಏನ್ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಇದು 3ನೇ ಪಾರ್ಟ್, ಕೊನೆ ಪಾರ್ಟ್ ಅದಲ್ಲ, ಇದನ್ನ 3 ವಿಡಿಯೋ ನೀವು ಕರೆಕ್ಟ್ ಆಗಿ ನೋಡಿದ್ರ ತಿಳ್ಕೊರಿ. ಈ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಏನೇನ್ ಕ್ವಶನ್ಸ್ ಕೇಳಲ್ಲ ಅವು ಎಲ್ಲವೂ ಕೂಡ ಈಸಿಯಾಗಿ ಕವರ್ ಮಾಡಬಹುದು. ಕವರ್ ಆಗುತ್ತಾ ಇಲ್ಲ ನೋಡ್ರಿ ಒಂದ್ಸರಿ. ಓಕೆ, ಈಗ ಏನ್ ಕ್ವಶನ್ ಕೇಳ್ಯಾನಂತಂದ್ರೆ ಇಲ್ಲಿ ಗಡಿಯಾರದಲ್ಲಿ ಸಮಯ. ಓಕೆ, ಸಮಯವು 3 ಗಂಟೆ ಆದಾಗ 2 ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋನ ಕೇಳ್ಯಾನ B.Ed ದಾಗ. ಓಕೆ, ಟೀಚರ್ಸ್ ಎಕ್ಸಾಮ್ ಇದು. ಓಕೆ, ಸಮಯವು 3 ಗಂಟೆ ಆದಾಗ 2 ಮುಳ್ಳುಗಳ ನಡುವೆ ಕೋನ 3 ಗಂಟೆ ಆಗಿರ್ತಾಗ 3 ಗಂಟೆ ಆದಾಗ ಹೆಂಗಾಗಿರ್ತಾವ್ರಿ 2 ಮುಳ್ಳುಗಳು 90 ಡಿಗ್ರಿ ಆಗಿರ್ತಾವ. ಸಿಂಪಲ್. ಓಕೆ, ಸಿಂಪಲ್. 3 ಗಂಟೆ ಆದಾಗ ಎಕ್ಸಾಕ್ಟ್ಲಿ 3 ಗಂಟೆ ಆದಾಗ ಓಕೆ, ಗಂಟೆ ಮುಳ್ಳು ಎಕ್ಸಾಕ್ಟ್ಲಿ 3 ಮೇಲೆ ಇರ್ತದ, ನಿಮಿಷದ ಮುಳ್ಳು 12 ಮೇಲೆ ಇರ್ತದ. ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಏನಾಗಿರ್ತದ 90 ಡಿಗ್ರಿ ಆಗಿರ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನು ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್ ಅದ. ಈ ತರ ಕ್ವಶನ್ಸ್ ನಾವು ಆಲ್ರೆಡಿ ಮಾಡಿವಿ ಫಸ್ಟ್ ಸ್ಲೈಡ್ಸ್ ದಾಗ, ಫಸ್ಟ್ ಪಾರ್ಟ್ ದಾಗ.
ಓಕೆ 90 ಡಿಗ್ರಿ ಆಗಿರ್ತದೆ. ಓಕೆ, ಈಗ ನಮಗ ಪೊಲೀಸ್ ಕಾನ್ಸ್ಟೇಬಲ್ದಾಗೂ ಕೇಳೇನ್ರಿ ಏನು ಎಕ್ಸಾಕ್ಟ್ಲಿ 6 ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ಅಂತದ ಅಂದು ಅವಾಗ ಏನಾಗಿರ್ತದ 180 ಡಿಗ್ರಿ ಸರಳ ರೇಖೆ ಆಗಿರ್ತದೆ. ಸರಳ ರೇಖೆ ಆದಾಗ 180 ಡಿಗ್ರಿ ಆಗಿರ್ತದೆ. ಓಕೆ, ಮತ್ತು 9 ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಏನಾಗಿರ್ತದ ಅಂತ ಕೇಳಿರ್ತಾನ, ಅವಾಗ ಕೂಡ ಏನಾಗಿರ್ತದೆ 90 ಡಿಗ್ರಿನೇ ಆಗಿರ್ತದೆ. ಗೊತ್ತಾಗ್ಬೇಕು ನಮಗೆ. ಒಂದ್ ಕ್ವಶನ್ ಗೊತ್ತಾಯ್ತಂದ್ರ ಆ ರೀತಿ ನಮಗೆ 4-5 ಕ್ವಶನ್ಸ್ ಗೊತ್ತಾಗ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಕ್ವಶನ್ ಅದ ಏನದಂದ್ರ ನೋಡ್ರಿ, ಸಮಯವು 3 ಗಂಟೆ 15 ನಿಮಿಷವಾದಾಗ ಸಮಯವು 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋನ 3 ಗಂಟೆ 15 ನಿಮಿಷ ಅಂತಂದಾಗ ತಲೆಯಾಗ ಬರ್ಬೇಕು. ಇಲ್ಲಿ ಆಪ್ಷನ್ದಾಗ ಏನರೆ ಇನ್ನೊಂದು ಆಪ್ಷನ್ ನಾನೇ ಕೊಡ್ತೇನ್ರಿ. ಆಪ್ಷನ್ ಇ ಏನರೆ 0 ಡಿಗ್ರಿ ಇತ್ತು ಅಂತಂದ್ರ 0 ಡಿಗ್ರಿ ಹಾಕ್ಬಾರ್ದು. ಓಕೆ, ಯಾಕಂತಂದ್ರ 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಕೇಳ. ಓಕೆ, ನಮಗ ಏನ್ ಅನಿಸ್ತದ ಅಂತಂದ್ರ ಇದು ಗಡಿಯಾರ ಇಲ್ಲಿ 3 ಗಂಟೆ 3 ಮುಳ್ಳದ ಅಂದ್ರ 3 ಗಂಟೆ ಮೇಲ ನಿಮಿಷದ ಮುಳ್ಳದ. ಓಕೆ, ಗಂಟೆ ಮುಳ್ಳು ಎಕ್ಸಾಕ್ಟ್ಲಿ 3 ಮೇಲೆ ಇರ್ತಾವ್ರಿ. 3:15ಕ್ಕ ಎರಡು ಮುಳ್ಳುಗಳು ಒಂದರ ಮೇಲೆ ಒಂದಿರ್ತಾವ ಅಂತ ಅನಿಸ್ತದ. ಆದರೆ ಏನಾಗಿರ್ತಂದ್ರ ಗಂಟೆ ಮುಳ್ಳು ಏನಾಗಿರ್ತಾರೆ ಈ ಕಡೆ ಇನ್ನೂ ಸ್ವಲ್ಪ ಸರಿದಿರ್ತದ. ಈ ಅಂಗಲ್ ಕೇಳಾತಾನ ಈ ಕೋನವನ್ನ ಕೇಳಾತಾನ. ಓಕೆ, ಕಂಡಿಡಿದ್ ಬಿಡು. ನಾವು ಹೆಂಗ್ ಕಂಡಿಡಿತಿದ್ದೇವಿ? ಒಂದೇ ಒಂದು ಫಾರ್ಮುಲಾ. ಓಕೆ, ಒಂದೇ ಒಂದು ಫಾರ್ಮುಲಾ ಇತ್ತು. 3 ಗಂಟೆ 15 ನಿಮಿಷ ಇರಲಿ 4 ಗಂಟೆ 25 ನಿಮಿಷವಾದಾಗ ಮಾಡಿಸಿದ UPSC ಕ್ವಶನ್ 2024ರಾಗಿಂದು. ಓಕೆ, ಅದೇ ರೀತಿ ಇಲ್ಲೊಂದು ಕ್ವಶನ್ ಅದ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ದ. ಓಕೆ, ಏನದ ಕೋನವನ್ನ ಕೇಳಿದಾಗ 11/2m = 30h ಪ್ಲಸ್ ಆರ್ ಮೈನಸ್ ಥೀಟಾ. ಈ ಥೀಟಾ ವ್ಯಾಲ್ಯೂನೇ ನಾವು ಕಂಡುಹಿಡಿಬೇಕು. ಓಕೆ, ಥೀಟಾ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೇವ್ರಿ? ಆಲ್ರೆಡಿ ನಮ್ಗೆ ಗೊತ್ತದ. ಈ ತರ ಕ್ವಶನ್ಸ್ ನಾವು ಮಾಡೇವಿ. ಓಕೆ, ನೋಡ್ರಿ 30h ಅಂತಂದ್ರೆ ಏನ್ರಿ ಗಂಟೆ. ಎಷ್ಟು ಗಂಟೆ ಅಂತಂದ್ರ 3 ಗಂಟೆ. ಥೀಟಾ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗ್ಯದ. ಇಲ್ಲಿ ವ್ಯಾಲ್ಯೂ ಪುಟ್ ಮಾಡ್ಕೊಳ್ಳೋ ಇನ್ನು 11/2 ಇಂಟು m ಅಂತಂದ್ರ ನಿಮಿಷ 15 ನಿಮಿಷ. ಕರೆಕ್ಟ್ ರೀ? 15 ನಿಮಿಷ. ಎರಡು ಗುಣಾಕಾರ ಮಾಡ್ರಿ ಫಸ್ಟ್, ಯಾಕಂದ್ರೆ ಭಾಗ ಮಾಡ್ಬೇಡ್ರಿ. 11 ಇಂಟು 15 ಅಂತಂದ್ರ 165 ಆಯ್ತು. 165ಕ್ಕೆ 2 ಭಾಗ ಮಾಡೋನು. ಈ ಕಡೆ 30 ಇಂಟು 3 ಅಂದ್ರ 90 ಆಯ್ತು. ಪ್ಲಸ್ ಆರ್ ಮೈನಸ್ ಥೀಟಾ. ಈಗ 165ಕ್ಕ 2 ಭಾಗ 2 8 16, 2 2 4, 2 5 10. 165ರ ಅರ್ಧ ಎಷ್ಟು? 82. 82.5. 82.5 ನಾವು ಎದರ ಮೈನಸ್ ಮಾಡ್ಬೇಕು? 90ರ ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಮೈನಸ್ ಮಾಡೋನು. 90 ದೊಡ್ಡ ಸಂಖ್ಯೆ, 90.0 ಅದ್ರಾಗ 82.5 ಮೈನಸ್ ಮಾಡೋನ್ರಿ. ಆನ್ಸರ್ ನಮ್ದು ಏನ್ ಬರ್ತದ ಅಂತಂದ್ರ 7.5 ಡಿಗ್ರಿ ಬರ್ತದೆ. 7.5 ಡಿಗ್ರಿ. ಓಕೆ, ಸಮಯವು 3 ಗಂಟೆ 15 ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಏನು ಅಂತಂದ್ರ 7.5 ಡಿಗ್ರಿ 7.5 ಡಿಗ್ರಿ ಆಗಿರ್ತದೆ. ಓಕೆ, ಅದೇ ರೀತಿಯಾಗಿ ಗಡಿಯಾರದಲ್ಲಿ 4 ಗಂಟೆ ಆದಾಗ RPC ಪೊಲೀಸ್ ಕಾನ್ಸ್ಟೇಬಲ್ 2008. ಓಕೆ, ಕೇಳ್ಯಾನ್ರಿ? ಏನ್ ಕೇಳ್ಯಾನ? ಗಡಿಯಾರ. ಇದು ಕ್ವಶನ್ಸ್ ಆಲ್ರೆಡಿ ಮಾಡೀನಿ ನಮ್ ಸ್ಲೈಡ್ದಾಗ. ಗಡಿಯಾರದಲ್ಲಿ 4 ಗಂಟೆ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು? ಈಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು? ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲಿ. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು. ನಮಗ ಏನು ಅಂತಂದ್ರ 4 ಗಂಟೆ ಆದಾಗ 5 ಗಂಟೆ ಆದಾಗ 6 ಗಂಟೆ ಆದಾಗ ಕೋನ ಏನಾಗಿರ್ತದ ಅಂತ ಹೇಳಿ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದು 12, ಇದು 6, 3 ಪೂರ್ತಿ ಗಡಿಯಾರ ಚಿತ್ರ ತೆಗೆಂಗಿಲ್ಲ. 4 ಗಂಟೆ ನಮ್ಗೆ ಇಲ್ಲೇಗಿರ್ತದ. 4 ಗಂಟೆ. ಓಕೆ, ಇನ್ನು ಸ್ವಲ್ಪ ಮೇಲ್ಗಡೆ ತೊಗೊಂಡ್ ಬೇಕಾರ. ಇದು 4 ಗಂಟೆ, ಇಲ್ಲ 5 ಗಂಟೆ. ಈ 4 ಗಂಟೆ ಆಗ್ಯದತ್ತಂದ್ರ ಗಡಿಯಾರದಲ್ಲಿ ಎಕ್ಸಾಕ್ಟ್ಲಿ ಏನ್ ಕೇಳ ನಾವು 4 ಗಂಟೆ ಆದಾಗ 4 ಗಂಟೆ ಅಂತಂದ್ರ ಎಕ್ಸಾಕ್ಟ್ಲಿ 4ರ ಮೇಲೆ ಗಂಟೆ ಮುಳ್ಳು ಇರ್ತದ. ನಿಮಿಷದ ಮುಳ್ಳು ಎಲ್ಲಿರ್ತದ? ಎಕ್ಸಾಕ್ಟ್ಲಿ 12ರ ಮೇಲೆ ಇರ್ತದ. ಎರಡು ಮುಳ್ಳುಗಳ ನಡುವಿನ ಕೋನವನ್ನ ಕೇಳ್ಯಾನ, ಆಂಗಲ್ ಕೇಳ್ಯಾನ. ಓಕೆ, ಅವಾಗ ಲಕ್ಷ ಕೊಡ್ರಿ. ನಮ್ ಮೇನ್ ಫಾರ್ಮುಲಾ ಅದೇ. ಓಕೆ, ನಾವು ಕಾನ್ಸೆಪ್ಟ್ ಬಿಟ್ ಮಾಡೋದು ಬೇಡ್ರಿ, ವಿತ್ ಕಾನ್ಸೆಪ್ಟ್ ಮಾಡೋದು. 11/2m = 30h ಪ್ಲಸ್ ಆರ್ ಮೈನಸ್ ಥೀಟಾ ನಮ್ ಫಾರ್ಮುಲಾ ಅದ. ಇಲ್ಲಿ m ಕೊಟ್ಟಿಲ್ಲ. m ಅಂತಂದ್ರೆ ನಿಮಿಷ ಕೊಟ್ಟಿಲ್ಲ. ಎಕ್ಸಾಕ್ಟ್ಲಿ 4 ಗಂಟೆ ಅದ. ಥೀಟಾ ಕಂಡು ಹಿಡಿಬೇಕು. ಜಸ್ಟ್ 30h. 30h ಎಷ್ಟು ಗಂಟೆ? 4 ಗಂಟೆ.
4 ಮೂರ್ಲೆ ಎಷ್ಟ್ರಿ 12, ಇದೊಂದು 0, 120 ಡಿಗ್ರಿ ಏನಾಗಿರ್ತದ ಅಂತಂದ್ರ ಕೋನ ಆಗಿರ್ತದ. ಆಪ್ಷನ್ ನಂಬರ್ ಡಿ ಆನ್ಸರ್ ಆಗಿರ್ತದೆ. ಎಕ್ಸಾಕ್ಟ್ಲಿ 4 ಗಂಟೆ ಆದಾಗ 120 ಡಿಗ್ರಿ. ನನಗೆ ಹೇಳ್ರಿ 5 ಗಂಟೆ ಆದಾಗ 30 ಇಂಟು ಎಚ್ ಅಂತಂದ್ರ 5, ಓಕೆ 150 ಡಿಗ್ರಿ ಆಗಿರ್ತದೆ. ಓಕೆ ಎಕ್ಸಾಕ್ಟ್ಲಿ ನನಗೆ ಹೇಳ್ರಿ 6 ಗಂಟೆ ಆದಾಗ 6 ಇಂಟು ಎಚ್ ಅಂತಂದ್ರ 30, 180 ಡಿಗ್ರಿ ಆಗಿರ್ತದೆ. ನಮ್ಗೆ ಗೊತ್ತೇ ಅದ 6 ಗಂಟೆ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಸರಳ ರೇಖೆ ಆಗಿರ್ತದೆ. ಓಕೆ ಅದೇ ರೀತಿ 3 ಗಂಟೆ ಆದಾಗ 3 ಇಂಟು 30, 90 ಡಿಗ್ರಿ ಆಗಿರ್ತದೆ, ಗೊತ್ತದ ನಮಗ್. 2 ಗಂಟೆ ಆದಾಗ 2 ಇಂಟು 30, 60 ಡಿಗ್ರಿ ಆಗಿರ್ತದೆ. 1 ಗಂಟೆ ಆದಾಗ 1 ಇಂಟು 30, 30 ಡಿಗ್ರಿ ಆಗಿರ್ತದೆ. 12 ಗಂಟೆ ಆದಾಗ 12 ಇಂಟು 30 ಮಾಡಿದಾಗ 360 ಬರ್ತದೆ. 360 ಇದರ ಅರ್ಥ ಏನು ಅಂತಂದ್ರೆ 0 ಡಿಗ್ರಿ. ಒಂದ್ ರೌಂಡ್ ಪೂರ್ತಿ ಕವರ್ ಮಾಡಿ ತೋರ್ಸಾದ ಅಂದಾಗ ಎಕ್ಸಾಕ್ಟ್ಲಿ 12 ಗಂಟೆ ಆದಾಗ 360 ಅಲ್ಲ, ಏನಾಗಿರ್ತಾರೆ ಒಂದ್ರ ಮೇಲೆ ಒಂದ್ ಇರ್ತಾವ ಅಂತಂದ್ರ 0 ಡಿಗ್ರಿ ಆಗಿರ್ತದ. ನಮಗ್ ಗೊತ್ತಿರ್ಬೇಕು. ಓಕೆ ಇದರ ಆನ್ಸರ್ ಏನಾಯ್ತ್ರಿ 120 ಡಿಗ್ರಿ ಆಯ್ತು. ಇಲ್ಲಿ ಚಲೋ ಕ್ವಶನ್ಸ್, ಒಳ್ಳೆ ಕ್ವಶನ್ಸ್ ಕೇಳ್ಯಾರ ನೋಡ್ರಿ. ಏನು ಅಂತಂದ್ರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ನಡುವೆ ಎಷ್ಟು ಬಾರಿ ಎರಡು ಮುಳ್ಳುಗಳು ನೇರ ಗೆರೆಯನ್ನು ರಚಿಸುತ್ತವೆ? ಓಕೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ನಡುವೆ ಎಷ್ಟು ಬಾರಿ ಅಥವಾ ಎಷ್ಟು ಸಾರಿ ಎರಡು ಮುಳ್ಳುಗಳು ನೇರ ಗೆರೆಯನ್ನು ರಚಿಸುತ್ತವೆ? ನೇರ ಗೆರೆ ಅಂತಂದ್ರೆ ಎರಡು ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರಬೇಕು ಅಥವಾ ಸರಳ ರೇಖೆಯಲ್ಲಿರಬೇಕು ಅಥವಾ ಥೀಟಾ = 180 ಡಿಗ್ರಿ ಆಗಿರ್ಬೇಕ್ರಿ. ಓಕೆ ಈಗ ನಮ್ಗೆ ಆಲ್ರೆಡಿ ಕಲ್ತೀವಿ ಸರಳ ರೇಖೆ ಅಂತಂದ್ರ ಹೆಂಗತ್ತಂದ್ರ ಎಕ್ಸಾಕ್ಟ್ಲಿ 6 ಗಂಟೆ ಆದಾಗ ಸರಳ ರೇಖೆ ನಮಗ್ ಕಾಣುತ್ತದೆ. ಓಕೆ ಆಮೇಲೆ 5, 4 ಮತ್ತು 5 ಗಂಟೆ ಮಧ್ಯದಲ್ಲಿ ಕೂಡ ಸರಳ ರೇಖೆ, ಇದಕ್ಕೂ ನಾವು ಸರಳ ರೇಖೆ ಅಂತ ಕರಿತೀವಿ. ಓಕೆ ಏನಾರ ಈ ತರ ಆಗಿತ್ತು ಅಂದ್ರೆ ಇದಕ್ಕೂ ನಾವು ಸರಳ ರೇಖೆ ಅಂತ ಕರಿತೀವಿ. ಓಕೆ 1 ಗಂಟೆಯಲ್ಲಿ ಏನಾಗಿರ್ತದ ಒಂದು ಬಾರಿ ಮಾತ್ರ ಸರಳ ರೇಖೆ ಆಗಿರ್ತದ. ಆ ಕ್ವಶನ್ ಯಾವ ತರ ಕೇಳ್ಯಾನಂತಂದ್ರ 8 ಗಂಟೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಅಂದ್ರೆ ಎಷ್ಟು ಅವರ್ ಆಯ್ತು? 12 ಗಂಟೆ ಆಯ್ತು. 12 ಗಂಟೆಯಲ್ಲಿ 12 ಅವರ್ಸ್ ದಾಗ ಎಷ್ಟು ಬಾರಿ ಸರಳ ರೇಖೆ ಆಗಿರ್ತದ ಅಂದ್ರ 11 ಬಾರಿ ಸರಳ ರೇಖೆ ಆಗಿರುತ್ತದೆ. 11 ಟೈಮ್ಸ್ ಗೊತ್ತಿರಬೇಕು. ಆಪ್ಷನ್ ನಂಬರ್ ಎ ಏನಾಗತ್ರಿ ಕರೆಕ್ಟ್ ಆನ್ಸರ್ ಆಗಿರ್ತದೆ. ಓಕೆ ಆಪ್ಷನ್ ನಂಬರ್ ಎ ಏನಾಗಿರ್ತಾರೆ 12 ಗಂಟೆಯಲ್ಲಿ 11 ಬಾರಿ. ಯಾಕೆ 12 ಗಂಟೆ ಅಂತಂದ್ರೆ ನಾವು ಕಲ್ತಿದ್ದೇವೆ 8 ಗಂಟೆಯಿಂದ 8 ಗಂಟೆ ಅಂತಂದ್ರೆ 12 ಗಂಟೆ ಆಯ್ತು. ನಮ್ಗೆ ಆಲ್ರೆಡಿ ಗೊತ್ತು ಅದ ಸರಳ ರೇಖೆ 1 ಗಂಟೆಯಲ್ಲಿ 1 ಬಾರಿ ಸರಳ ರೇಖೆ ಆಗುತ್ತದೆ. 1 ಗಂಟೆಯಲ್ಲಿ 1 ಬಾರಿ ಮಾತ್ರ ಸರಳ ರೇಖೆ ಆಗ್ತದ. ಹಾಗಾದರೆ 12 ಗಂಟೆಯಲ್ಲಿ 11 ಬಾರಿ ಸರಳ ರೇಖೆ ಆಗುತ್ತದೆ. ಅದೇ ರೀತಿ 24 ಗಂಟೆಯಲ್ಲಿ ಒಂದು ದಿನದಲ್ಲಿ ಎಷ್ಟು ಬಾರಿ? 22 ಬಾರಿ ಸರಳ ರೇಖೆ ಆಗುತ್ತದೆ. 22 ಟೈಮ್ಸ್ ಏನಾಗಿರ್ತಾರೆ ಸರಳ ರೇಖೆ ಆಗಿರ್ತದೆ. ಅದೇ ಲಂಬ ಕೋನನು ಗೊತ್ತಿರ್ಬೇಕು ನಮ್ಗೆ. ಲಂಬ ಕೋನ 1 ಗಂಟೆಯಲ್ಲಿ 2 ಬಾರಿ ಆಗ್ತದ. ಓಕೆ 12 ಗಂಟೆಲಿ 11 ಬಾರಿ ಇಲ್ಲಿ ಸರಳ ರೇಖೆ ಆಗುತ್ತಂದ್ರೆ 12 ಬಾರಿ ಎದಕ್ಕೆ ಆಗ್ಲಿಲ್ಲ ಅಂತಂದ್ರ ನಾ ಆಲ್ರೆಡಿ ನೋಟ್ ಅಂತ ಹೇಳಿನಿ 12 ಮತ್ತು 1 ಗಂಟೆ ಮಧ್ಯದಲ್ಲಿ ಸರಳ ರೇಖೆ ಆಗುವುದಿಲ್ಲ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರ ಒಂದು ಗಡಿಯಾರದ ನಿಮಿಷದ ಮುಳ್ಳು 24 ನಿಮಿಷಗಳಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು? ಓಕೆ ಒಂದು ಗಡಿಯಾರದ ನಿಮಿಷದ ಮುಳ್ಳು 24 ನಿಮಿಷಗಳಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು ಅಂತ ಕೇಳ್ಯಾನ. ಇದನ್ನು ಆಲ್ರೆಡಿ ನಾವು ಕಲ್ತೇವ್ರಿ. ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಎಲ್ಲಾ ರೀತಿ ಕ್ವಶನ್ಸ್ ಗಳನ್ನು ನಾವು ಮಾಡಬಹುದು. ನಮಗ್ ಗೊತ್ತಿರಬೇಕು ಇದು ನಿಮಿಷದ ಮುಳ್ಳು. ಮಿನಿಟ್ ಹ್ಯಾಂಡ್ ಅಂತ ಕರಿತೀವಿ. ನಿಮಿಷದ ಮುಳ್ಳು ಮಿನಿಟ್ ಹ್ಯಾಂಡ್ ಅಂತಂದ್ರೆ ಏನ್ರಿ? ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ? ನಿಮಿಷದ ಮುಳ್ಳು 1 ನಿಮಿಷದಲ್ಲಿ ಉಂಟು ಮಾಡುವಂತ ಕೋನ ಎಷ್ಟು ಅಂತಂದ್ರೆ 6 ಡಿಗ್ರಿ ಆಗಿರುತ್ತದೆ. ಸ್ಟಾರ್ಟಿಂಗ್ ದಾಗೆ ಕಲ್ತೇವೆ ಪಾರ್ಟ್ 1. ನಿಮಿಷದ ಮುಳ್ಳು 1 ನಿಮಿಷದಲ್ಲಿ 6 ಡಿಗ್ರಿ ಆದ್ರ ನಮ್ಗ ಅವ ಏನ್ ಕೇಳ್ಯಾನ 24 ನಿಮಿಷಗಳಲ್ಲಿ. ಜಸ್ಟ್ ಗುಣಾಕಾರ ಮಾಡ್ರಿ. 4 24, 6 12, 1 2 14, 144 ಡಿಗ್ರಿ. ಯಾವ ಆಪ್ಷನ್ ಅದು ನೋಡ್ರಿ? ಆಪ್ಷನ್ ನಂಬರ್ ಸಿ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಸಿ 144 ಡಿಗ್ರಿ. ನಮಗ್ ಗೊತ್ತಿರ್ಬೇಕು 1 ನಿಮಿಷದಲ್ಲಿ ನಿಮಿಷದ ಮುಳ್ಳು 6 ಡಿಗ್ರಿ ಅಂತಂದ್ರ 10 ನಿಮಿಷದಾಗ ಎಷ್ಟು ಡಿಗ್ರಿ ಆಗಿರ್ತದ? 60 ಡಿಗ್ರಿ ಆಗಿರ್ತದ. 5 ನಿಮಿಷದಾಗ 30 ಡಿಗ್ರಿ ಆಗಿರ್ತದ. 15 ನಿಮಿಷದಾಗ 90 ಡಿಗ್ರಿ ಆಗಿರ್ತದ. ಅದೇ ರೀತಿ 24 ನಿಮಿಷದಾಗ ಕೇಳ್ಯಾರ 144 ಡಿಗ್ರಿ ಆಗಿರ್ತದ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಇಲ್ಲೊಂದು ಕ್ವಶನ್ ನೋಡ್ರಿ, ಲಾಜಿಕ್ ಕ್ವಶನ್ಸ್ ಕೇಳ್ಯಾನ. ಓಕೆ
ಇಂಪಾರ್ಟೆಂಟ್ ಕೂಡ ಅದ, ಅರ್ಥನೂ ಮಾಡ್ಕೋಬೇಕು. ಒಂದು ಗೋಡೆಯ ಗಡಿಯಾರ 1 ಗಂಟೆಗೆ 1 ಬಾರಿ, 2 ಗಂಟೆಗೆ 2 ಬಾರಿ, 3 ಗಂಟೆಗೆ 3 ಬಾರಿ ರಿಂಗಣಿಸುತ್ತಾ ಹೋದರೆ, ಓಕೆ ನೀವು ನೋಡಿರ್ಬೇಕು ಗಡಿಯಾರದಾಗ ಗೋಡೆಯ ಗಡಿಯಾರ ಇರ್ತದ. ಗಡಿಯಾರ 1 ಗಂಟೆ ಏನಾಗ್ತದ್ರಿ, 1 ಗಂಟೆ ಆಗಿಂದ ಟನ್ ಅಂತ ಒಂದ್ಸಲ ಹೊಡಿತದ. 2 ಗಂಟೆ ಆದಾಗ ಟನ್ ಅಂತೇಳಿ 2 ಸಲ ಹೊಡಿತದ. 3 ಗಂಟೆ ಆದಾಗ ಟನ್ 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 3 ಸಲ ಹೊಡಿತದ. 4 ಗಂಟೆ ಆದಾಗ, 5 ಗಂಟೆ ಆದಾಗ, 6 ಗಂಟೆ ಆದಾಗ, 7 ಗಂಟೆ ಆದಾಗ ಏನಾಗ್ತದ್ರಿ, ಎಷ್ಟು ಗಂಟೆ ಆಗಿರ್ತದೋ ಅಷ್ಟು ಬಾರಿ ಏನಾಗಿರ್ತದ, ರಿಂಗ್ ಮಾಡ್ತದ. ಹಾಗಾದ್ರೆ ಅವ ಕೇಳೋನು, ಒಂದು ದಿನದಲ್ಲಿ, 1 ದಿನ ಅಂತಂದ್ರೆ ಎಷ್ಟು ಗಂಟೆ, 24 ಗಂಟೆಯಲ್ಲಿ ಎಷ್ಟು ಬಾರಿ ರಿಂಗ್ ಆಗ್ತಾವ ಕೇಳ್ಯಾನ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ. ಓಕೆ, ಇಲ್ಲಿ ಏನಂತಂದ್ರ 1 ಗಂಟೆಯಲ್ಲಿ 1 ಬಾರಿ ಆಗ್ತದ, 2 ಗಂಟೆಯಲ್ಲಿ 2 ಬಾರಿ ಆಗ್ತದ, 3 ಗಂಟೆಯಲ್ಲಿ 3 ಬಾರಿ ರಿಂಗ್ ಆಗ್ತದ. ಅದೇ ರೀತಿ ನಮ್ ಗಡಿಯಾರ ಇರೋದು 12 ಗಂಟೆ. 12 ಗಂಟೆಯಲ್ಲಿ ಎಷ್ಟು ಬಾರಿ ಅನ್ನೋದು ನಾವು ಕಂಡುಹಿಡ್ಕೊಳ್ಳೋದು. ಓಕೆ, ಸಿಂಪಲ್ ಆಗಿ ನಾವು ಕಂಡುಹಿಡಿಬಹುದು. ನಾರ್ಮಲ್ ಕ್ಯಾಲ್ಕುಲೇಷನ್ 1 ಗಂಟೆದಾಗ 1 ಸಲ, 2 ಗಂಟೆದಾಗ 2 ಸಲ, 3 ಗಂಟೆದಾಗ 3 ಸಲ, 4 ಗಂಟೆದಾಗ 4 ಸಲ, 5 ಗಂಟೆದಾಗ 5 ಸಲ, 6 ಗಂಟೆದಾಗ 6 ಸಲ ಅಷ್ಟು ಕೂಡಿಸ್ಕೊಂಡು ಮಾಡ್ಕೋಬಹುದು. ಓಕೆ, ನಾರ್ಮಲ್ ಕ್ಯಾಲ್ಕುಲೇಷನ್. ಆದ್ರೆ ಸ್ವಲ್ಪ ನಾವು ತಲೆ ಓಡಿಸೋಣ್ರಿ. ಏನು ಅಂತಂದ್ರ ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು ನಾವು, ಸಮ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. n ಅಂತಂದ್ರ ಫೈನಲ್ ನಂಬರ್, ಲಾಸ್ಟ್ ನಂಬರ್, ಕೊನೆಯ ಸಂಖ್ಯೆ. ಓಕೆ, n ಅಂತಂದ್ರೆ ನಾ ತೋತೀನ್ರಿ 12. ಓಕೆ, ಇಲ್ಲಿ 12 ಪ್ಲಸ್ 1 ಅಂತಂದ್ರೆ ಎಷ್ಟ್ರಿ, 13. ಡಿವೈಡೆಡ್ ಬೈ ಏನ್ ಮಾಡ್ದಾನ, n ಇಸ್ಕೊಲ್ ಟು 12 ಪ್ಲಸ್ 1 13 ಆಯ್ತು, ಡಿವೈಡೆಡ್ ಬೈ 2. ಕಟ್ತಾ ಹೊಡ್ರಿ, ನಾರ್ಮಲ್ ಕ್ಯಾಲ್ಕುಲೇಷನ್ ಅದ, ಕ್ಯಾಲ್ಕುಲೇಷನ್ ಮಾಡೋಣ. 2 ಒಂದಲೇ 2 6ಲೇ. ಓಕೆ, 13 6ಲೇ ಎಷ್ಟು ಅಂತಂದ್ರ 78 ಆಯ್ತು. 78 ಆಪ್ಷನ್ದಾಗ 78 ಹಾಕ್ಬಿಡ್ಬಾರ್ದ್ರಿ ಪಟ್ ಅನ್ನಂಗ. ಯಾಕಂದ್ರ ಒಂದು ದಿನದಾಗ ನಮ್ಗೆ 12 ಗಂಟೆ ಇರಂಗಿಲ್ಲ, 24 ಗಂಟೆ ಇರ್ತಾವ, ಡಬಲ್ ಇರ್ತಾವ. ಆನ್ಸರ್ 78 ಬಂದದಂದ್ರೆ ಇದು 12 ಗಂಟೆ ಬಂದದ. ನಾವು ಒಂದು ದಿನದ ಬೇಕು, 24 ಗಂಟೆದ ಬೇಕು. 2ರಲ್ಲೇ ಗುಣಾಕಾರ ಮಾಡ್ರಿ, 8 2 16, 7 2 14, 150 ಬಾರಿ ಆಪ್ಷನ್ದಾಗ ಅದ. ಆಪ್ಷನ್ ನಂಬರ್ ಸಿ. ಒಂದು ಗೋಡೆ ಗಡಿಯಾರ 1 ಗಂಟೆಗೆ 1 ಬಾರಿ, 2 ಗಂಟೆಗೆ 2 ಬಾರಿ, 3 ಗಂಟೆಗೆ 3 ಬಾರಿ, 4 ಗಂಟೆಗೆ 4 ಬಾರಿ, 5 ಗಂಟೆಗೆ 5 ಬಾರಿ ಈ ತರ ರಿಂಗಣಿಸ್ತಾ ಹೋದ್ರ ಒಂದು ದಿನದಾಗ ಎಷ್ಟು ಬಾರಿ ರಿಂಗ್ ಆಗಿರ್ತದ ಅಂತಂದ್ರ 156 ಬಾರಿ ರಿಂಗ್ ಆಗಿರ್ತದ್ರಿ. ಓಕೆ, ಇದು ಏನಾಯ್ತು ಅಂದ್ರೆ ಗಡಿಯಾರದ ಪೂರ್ಣವಾಗಿ ಕಾನ್ಸೆಪ್ಟ್ ಆಯ್ತು. ಓಕೆ, ಗಡಿಯಾರವನ್ನ ಪೂರ್ಣವಾಗಿ ತಿಳ್ಕೋಬೇಕು ಯಾವುದೇ ಎಕ್ಸಾಮ್ ಕತ್ತಂದ್ರ ನೀವು ಗಡಿಯಾರದ ಮೊದಲನೇ ಭಾಗ ಪಾರ್ಟ್ 1 ನೋಡ್ರಿ, ಪಾರ್ಟ್ 2 ನೋಡ್ರಿ, ಆಮೇಲೆ ಇದು ಕೊನೆಯ ಪಾರ್ಟ್ 3ನೇ ಭಾಗದ ಇದನ್ನು ಸಂಪೂರ್ಣವಾಗಿ ನೋಡ್ರಿ. ಓಕೆ, ಕ್ವಶನ್ಸ್ ಗಳನ್ನ ಇದನ್ನ ಮಾಡಿನಿ, ಇನ್ನೂ ಕ್ವಶನ್ಸ್ ಗಳು ಏನದಲ್ರಿ ಆ ಕಾನ್ಸೆಪ್ಟ್ ದಾಗೆ ಮಾಡ್ಕೋತ ನಾವು ಹೋಗಿವಿ. ಹಾಗಾಗಿ ಇವು 3 ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅದಾವ. ಓಕೆ, ನೋಡ್ರಿ, ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನೀವು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ರಿ. ಯಾಕಂತಂದ್ರ ಅವರು ಕಲಿಬೇಕು, ಮುಂದ ಎಕ್ಸಾಮ್ಸ್ ಗಳು ಬರತಾವ್. ಓಕೆ, ನಿಮ್ದು ಇದೇ ಟಾಪಿಕ್ ಹೇಳ್ರಿ ಅಂತಂದ್ರೆ ಏನಾರ ನಿಮ್ ಮನಸ್ಸಾಗಿತ್ತು ಅಂತಂದ್ರ ಅದನ್ನು ಕಮೆಂಟ್ ಮಾಡ್ರಿ. ಅದೇ ಟಾಪಿಕ್ ಬಗ್ಗೆ ನಾವು ಕ್ಲಾಸ್ ಮಾಡೋನು. ಓಕೆ, ನಿಮ್ಗ ಏನಾರೇ ಆಫ್ಲೈನ್ ಕ್ಲಾಸಸ್ ಬೇಕು ಅಂತಂದ್ರ ಓಕೆ, ನೀವು ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಇಲ್ಲಿ ಏನದಲ್ಲ ಬೇರೆ ಬೇರೆ ಕ್ಲಾಸಸ್ಗಳು ನಡೆಯಕತ್ತಾವ್. ಓಕೆ, ಎಕ್ಸಾಮ್ಸ್ ಗಳು ಬರತಾವ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನೀವು ಪ್ರಿಪೇರೇಷನ್ ಅದು ಮಾಡಾಕತ್ತಿದ್ರ ಅಂದ್ರ ಅದಕ್ಕೂ ಬಂದು ಕಾಂಟ್ಯಾಕ್ಟ್ ಮಾಡ್ರಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಾಗ 50 ಮಾರ್ಕ್ಸ್ ಮೆಂಟಲಿಟಿ ರೀಸನಿಂಗ್ ಇರ್ತದ, ಇದು ರೀಸನಿಂಗ್ ಪಾರ್ಟ್ ಅದು. ಓಕೆ, ಹಾಗಾಗಿ ಓಕೆ, ನಿಮ್ ಸಕ್ಸಸ್ ನಮ್ ಸಕ್ಸಸ್ ಆಗಿರ್ತದ. ಓಕೆ, ಎಲ್ಲಾನು ಏನದಲ್ಲ ಮತ್ತೊಂದು ಸಲ ಹೇಳತ್ತೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಪಾರ್ಟ್ ಕವರ್ ಮಾಡ್ಕಿಸಿಂದ ನೀವು ಯಾವುದೇ ಒಂದು ಬುಕ್ ತಗೊಂಡು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ರಿ. 100% ಏನಾಗಿರುತ್ತೋ ಕ್ವಶನ್ ಸೊಲ್ಯೂಷನ್ ಆಗ್ತದ. ಇಷ್ಟ ಹೇಳ್ತಾ ಇವತ್ತಿನ ಕ್ಲಾಸ್ ನಾ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಾವು ಆದಷ್ಟು ಶೀಘ್ರದಲ್ಲಿ ಹೊಸ ಚಾಪ್ಟರ್ ನೊಂದಿಗೆ ಏನ್ ಮಾಡ್ತೇವ್ರಿ ಕ್ಲಾಸ್ ತರ್ತೀನಿ. ಫುಲ್ ಡೀಟೇಲ್ ಕ್ಲಾಸ್ ಇರ್ತದ, ಪೇಷನ್ಸ್ ದಿಂದ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಲ್ಲರಿಗೂ.